माता कृपा सागरी श्रीचक्रात्मक दिव्य वैभवपुरी साम्राज्य माहेश्वरी श्रीपादानत भक्त पावन करी नित्यान्नदानेश्वरी श्रीविद्यार्भिरचित शुभकरी पायात् सुराधीश्वरी शुभकरी ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ.
ಚೀಲ ತುಂಬಾ ಹಣ ತಕೊಂಬನ್ರೋ ನಾಲಾಯಕ್ ನನ್ ಮಕ್ಕಳ್ರ ಅಂದ್ರೆ ಜೇಬ್ ಬಜಾರ್ಸ್ಕೊಂಬತ್ತೀರಾ? ಏನ್ ಮಾಡೋದಣ್ಣ, ಯಾರು ಕೂಲಿನೇ ಕೊಡ್ತಾ ಇಲ್ಲ. ನ್ಯಾಪ ಹೇಳಿದ್ರೆ ನಾಲ್ಗೆ ಸೀಳ್ಬಿಡ್ತೀನಿ ಬಡ್ಡಿ ಮಗನೇ. ಎಲ್ಲೋ ನನ್ ಚಿನ್ನದ ಗಣಿ, ನಾನ್ ಹಣ ನೋಡ್ಬೇಕು. ಎಲ್ಲೋ ಆ ನರಸಿಂಹ. ಇದು ನಿನ್ಗೆ, ಇದು ಆ ದಡಿಯನ್ಗೆ. ನಾನಿನ್ ಬರ್ತೀನಿ ಗಣೇಶ. ಅದ್ ಯಾವ ಹೊತ್ನಾಗ ನಿಮ್ಮಮ್ಮ ಸಾರದೆ ನಿನಗೆ ಸಂಗೀತ ಕಲ್ಸತ್ಲೋ, ನನಗ್ ಸಂಪಾದನೆನೋ ಸಂಪಾದನೆ. ನಿನ್ ಬಾಯ್ನಾಗ ನಮ್ಮ ಅವ್ವನ ಹೆಸರು ಬಂದೆ ನಂಗೆ ಹಿಡ್ಸಕ್ಕಿಲ್ಲ. ಚೋಟುದ್ದ ಇದೆಯಾ, ನನ್ಗೆ ಎದುರಿಸ್ತಿಯಲ್ಲ. ಸರಿ ಬಿಡು, ನಾನ ಕಾವಳ ಹೆಸರೆತ್ಲಿ. ನನಗ್ ಬೇಕಾಗಿರೋದು ಹಣ. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजानन पद्मार्कं गजाननम् अहर्निशम् अनेकदन्तं भक्तानाम् एकदन्तम् उपास्महे. ನೀವೆಲ್ಲ ಇನ್ನು ಹೊರಡಿ. ಯಾಕೋ ಕಳಿಸ್ಬಿಟ್ಟೆ? ಇನ್ನೊಂದ್ ಸ್ವಲ್ಪ ಕಿರ್ಚ್ಕೋಬೇಕಾಗಿತ್ತು. ಇವತ್ತೋ ನಾಳೆನೋ ಸಾಯೋ ಬದುಕಿ ನಾನು. ನನ್ನ ಮಾತೇನ್ ಕೇಳೋದು ಅಂತ ತಾನೆ? ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ಸಾಕು ಸುಮ್ನೇರೋ. ಮದುವೆ ಆಗಿ 6 ವರ್ಷ ಆಯ್ತು. ಕೈನಲ್ಲಿ ಇನ್ನು ಒಂದು ಮಗು ಕೊಡಕ್ಕಾಗಲಿಲ್ಲ ನಿನ್ನ ಹೆಂಡತಿಗೆ. ಇನ್ನು ಎಷ್ಟು ವರ್ಷ ಅಂತ ಕಾಯ್ಲು? ನಮ್ಮ ವಂಶ ನಿನ್ನ ತಲೆಗೆ ನಿಂತು ಹೋಗುತ್ತೆ ನೋಡು. ಬರೋ ಹುಣ್ಣಿಮೆವರೆಗೂ ನಿನಗೆ ಸಮಯ ಕೊಡ್ತೀನಿ. ಅಷ್ಟರಲ್ಲಿ ಮಗು ಬರೋ ಸೂಚನೆ ಸಿಕ್ತಾ ಸರಿ. ಇಲ್ಲ ನಾನು ಹೇಳಿದ ಹುಡುಗಿಗೆ ನೀನ್ ತಾಳಿ ಕಟ್ಟು, ಇಲ್ಲ ನನ್ನ ಹೆಣ್ಣು ಚಟ್ಟ ಕಟ್ಟು. ಸಮಾಧಾನ ಮಾಡ್ಕೋ ಪಾರ್ವತಿ. ಅಮ್ಮನ್ ಸ್ವಭಾವ ಹೇಗೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅವಳಿಗೆ ಕೂಗಾಡ್ತಾಳೆ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಸರಿ ಹೋಗ್ತಾಳೆ. ಆ ದೇವ್ರ ನನ್ ಮಡ್ಲ ತುಂಬಲಿಲ್ಲ ಅಂದ್ರೆ ನಾನೇನ್ರಿ ಮಾಡೋಕ್ಕಾಗತ್ತೆ? ನನಗೆ ಅರ್ಥ ಆಗತ್ತೆ ಪಾರ್ವತಿ. ನೋಡು, ಆ ದೇವಿಗೆ ಹೋಗಿ ತೊಟ್ಲು ಕಟ್ಟಿದ್ರೆ ಆ ದೇವಿ ನಮ್ ಕೈ ಬಿಡಲ್ಲ ಅಂತ ಕೇಳಿದ್ದೀನಿ. ನಾವು ಹೋಗಿ ಪ್ರಯತ್ನ ಮಾಡೋಣ. ಬೇಡ, ಸಮಾಧಾನ ಮಾಡ್ಕೊ. ಯಾಕೋ ಇಷ್ಟು ಗಾಬರಿ ಆಗಿದ್ಯಾ? ಅವನಿಗೆ ಹುಷಾರಿಲ್ಲ. ಪೇಟೆ ಗಂಟ ಹೋಗಿ ಔಷಧಿ ತರೋಣ ಅಂದ್ರೆ ನನ್ನ ಹತ್ರ ಕಾಸು ಇಲ್ಲ. ಔಷಧಿ ಕೊಡ್ಲಿಲ್ಲ ಅಂದ್ರೆ ಅವ್ವ ಸತ್ತೋಗ್ಬಿಡ್ತಾಳೆ. ಬಿಡ್ತವನು, ಅವನ್ಗೇನು ಹೋಗಕ್ಕಿಲ್ಲ. ನಿಂಗೆ ದುಡ್ತಾನೆ ಬೇಕು. ತಗ. ನೋಡು, ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ದೊಡ್ಡ ಮನಸ್ಸು. ಈ ನಾಗ ಸಾರಾಯಿ ಕುಡಿಯೋ ಕಾಸ್ನ ನಿಮ್ ಮೌನ ವಸ್ತಿಗೆ ಹಾಕಿದ್ರೆ ಭಗವಂತ ಮೆಚ್ತಾನ? ಹೇಳ ನಿನ್ ಕಾಲ್ ಹಿಡ್ಕೊಂಡ್ರ ಆಟಯ್ಯ. ಕೊಡಕ್ಕಿಲ್ಲ ಅಂದ್ಮೇಲೆ ಕೊಡಕ್ಕಿಲ್ಲ. ಬಿಡ್ಲಕ್ಕಲ್ಲ ನಿನ್ ನೋಡಲು. ನರಸಿಂಹ
ಅಯ್ಯೋ, ಬೇಗ ಬೇಗ. ನೋಡು ಮಗು, ಕೋಪ ನಮ್ಮ ಹಿಡಿತದಲ್ಲಿರ್ಬೇಕೆ ಹೊರತು ಅದರ ಹಿಡಿತದಲ್ಲಿ ನಾವಿರಬಾರ್ದು. ನಿನಗೆ ಸರಸ್ವತಿ ಒಲ್ದಿದ್ದಾಳೆ. ಕೊಳಲು ನುಡಿಸೋ ಈ ನಿನ್ನ ಕೈ ಮಚ್ಚಿಡಿಬಾರ್ದು. ಎಲ್ಲಾ ದೌರ್ಬಲ್ಯಗಳನ್ನ ಗೆಲ್ಲೋ ಶಕ್ತಿ ಸಂಗೀತಕ್ಕಿದೆ. ಇನ್ಮೇಲೆ ಸಂಗೀತವೇ ನಿನ್ನ ಉಸಿರು, ಸಂಗೀತವೇ ನಿನ್ನ ಜೀವನ. ನನ್ನ ಮನೆನೇ ನಿನಗೆ ಶಾಲೆ. ನೀನು ಇನ್ಮೇಲೆ ಯಾರ ಮೇಲೂ ಕೈ ಮಾಡಲ್ಲ ಅಂತ ನನಗೆ ಮಾತು ಕೊಡು. ದರಿದ್ರದ್ದೇ ಮನೇಲಿರೋ ದರಿದ್ರ ಸಾಲದು ಅಂತ ಊರಲ್ಲಿರೋ ದರಿದ್ರ ತಂದ್ಬಿಡು. ಏಯ್, ನಡಿ ಆಚೆ. ಸುಬ್ಬು, ಏಯ್ ನಡಿಯೋ, ನಡಿ ಆಚೆ. ಪಾರ್ವತಿ, ಏನಾಗ್ತಾ ಇದೆಮ್ಮ? ಏನಾಗ್ತಾ ಇದೆ? ಯಾಕೋ ತಲೆ ಸುತ್ತಿದ್ಯಾ ಮಗ? ಸುಬ್ಬು, ನೀ ತಂದೆ ಆಗ್ತಾ ಇದೆ ಕಣೋ. ಪುಟ್ಟ ಪುಟ್ಟ, ನನ್ ಕ್ಷಮಿಸ್ಬಿಡಪ್ಪ. ಅಜ್ಜಿ ಆಗ್ತಾ ಇಲ್ಲ ಅನ್ನೋ ಬೇಜಾರೆಲ್ಲ ನಿನ್ ಮೇಲೆ ತೀರಿಸ್ಕೊಂಡ್ಬಿಟ್ಟೆ. ನೀನ್ ಕಾಲಿಟ್ ಗಳಿಗೆನೋ ಏನೋ ನನ್ ಸೊಸೆ ಗರ್ಭಿಣಿ ಆಗ್ತಾ ಇದ್ದಾಳೆ. ನೀನು ನಮ್ಮ ಮನೆಯಿಂದ ಅಷ್ಟೇ ಅಲ್ಲ, ನಮ್ಮ ಮನಸ್ಸಿಂದನೂ ದೂರ ಆಗ್ಬೇಡ. ಬಾಪ್ಪ, ಬಾ ಪುಟ್ಟ. ಅಜ್ಜಿ, ಮನ್ಯಾಗೆ ಲಕ್ಷ್ಮಿ ಉಟ್ಬಿಟ್ಟವಳೆ, ಮನ್ಯಾಗೆ ಲಕ್ಷ್ಮಿ ಉಟ್ಬಿಟ್ಟವಳೆ, ಮನ್ಯಾಗೆ ಲಕ್ಷ್ಮಿ ಉಟ್ಬಿಟ್ಟವಳೆ, ಮನ್ಯಾಗೆ ಲಕ್ಷ್ಮಿ ಉಟ್ಬಿಟ್ಟವಳೆ, ಮನ್ಯಾಗೆ ಹಣೆಯಲ್ಲಿ ಚಂದದ ಕುಂಕುಮ, ಅಂದದ ಹಣೆಯಲ್ಲಿ ಚಂದದ ಕುಂಕುಮ, ಅಂದದ ಹಣೆಯಲ್ಲಿ ಚಂದದ ಕುಂಕುಮ, ಸೊಗದಲ್ಲಿ ನೆಲೆಸಿದೆ ಮೊಗದಲ್ಲಿ ಚೆಲುವಿದೆ, ಮುದ್ದಿನ ಮುದ್ದಿನ ಸಾಲು ತೋರಿನಗೆ ಮಲ್ಲಿಗೆ ಚೆಲ್ಲಾಳು, ಮುದ್ದಿನ ಮುದ್ದಿನ ಸಾಲು ತೋರಿನಗೆ ಮಲ್ಲಿಗೆ ಚೆಲ್ಲಾಳು, ಮುದ್ದಿನ ಮುದ್ದಿನ ಸಾಲು ತೋರಿನಗೆ ಮಲ್ಲಿಗೆ ಚೆಲ್ಲಾಳು, ಮುದ್ದಿನ ಮುದ್ದಿನ ಸಾಲು ತೋರಿನಗೆ ಮಲ್ಲಿಗೆ ಚೆಲ್ಲಾಳು. ಸುವ್ವಾಲೆ ಸುವಿ 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 ಸುವ್ವಾಲೆ ಸುವಿ 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 ಸುವ್ವಾಲೆ ಸುವಿ 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 ಕಾಂತಿಯ ಮೀರಿಹಳು ಇವಳು ಹೂವು ಹೂವಿನ ತೇರು ಇವಳು.
ಮುತ್ತಿನ ಪಲ್ಲಕ್ಕಿ ಹೊತ್ತೀರೆ ಒಳಗಡೆ ಗತ್ತಲ್ಲಿ ಮೆರೆದಾಳು ಮುತ್ತಿನ ಪಲ್ಲಕ್ಕಿ ಹೊತ್ತೀರೆ ಒಳಗಡೆ ಗತ್ತಲ್ಲಿ ಮೆರೆದಾಳು ಮುತ್ತಿನ ಪಲ್ಲಕ್ಕಿ ಹೊತ್ತೀರೆ ಒಳಗಡೆ ಗತ್ತಲ್ಲಿ ಮೆರೆದಾಳೋ ಮುತ್ತಿನ ಪಲ್ಲಕ್ಕಿ ಹೊತ್ತೀರೆ ಒಳಗಡೆ ಗತ್ತಲ್ಲಿ ಮೆರೆದಾಳೋ ಸುವ್ವಾರೆ ಸುವಿ 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 ಸುವ್ವಾರೆ ಸುವಿ 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 ಸುವ್ವಾರೆ ಸುವಿ 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 ಹೊನ್ನ ಬಣ್ಣದ ದನೆಯ ಬಡಿದು ಮುತ್ತನ್ನು ಬಿಡಿಸಿ ವರ್ಷಾದ ದುಡಿಮೆಯ ಹರ್ಷವ ಪಡೆಯೋಣ ಸುವಾಲೆ ಸುವಿ 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 ಸುವಾಲೆ ಕಪ್ಪು ಜೋಳದ ಜೊತೆಗೆ ಹತ್ತಿ ರಾಶಿಯ ಹಾಕಿ ಕವಡೆ ಕಲ್ಲಾಟವ ಆಡಿ ಹಾಡಿ ನಲಿಯೋಣ ಸುವಾಲೆ ಸುವಿ 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 ಸುವಾಲೆ ಸುವಿ 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 ಸುವಾಲೆ ತಂಗಿಯ ತುಟಿಯಲ್ಲಿ ಮಿಂಚಿದೆ ಹೂನಗೆ ತಂಗಿಯ ತುಟಿಯಲ್ಲಿ ಮಿಂಚಿದೆ ಹೂನಗೆ ಇವಳ ಮಮತೆಯಲ್ಲಿ ಸಾವಿರಾನೆ ಬಲವೆನಗೆ ಇವಳೇ ಚೆಲುವು ಚೆಲುವಿನ ಖನಿಯೋ ಇವಳೇ ಚೆಲುವು ಚೆಲುವಿನ ಖನಿಯೋ ಅಕ್ಕರೆ ಅಣ್ಣನ ಸಕ್ಕರೆ ಮಾತಿಗೆ ಜೇನಾಗಿ ಹರಿದಾಳು 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 ಸುವ್ವಾರೆ ಸುವಿ 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 ಸುವ್ವಾರೆ ಲೇ ನರಸಿಂಹ ಏನ್ ಲಿಂಗಣ್ಣ ಓಸಿ ಬಾರ್ಲ ಇಲ್ಲಿ ಚೂರ್ ಬೆಂತಿಕ್ತೀಯ ಬೆನ್ನ ಇದು ಪಾಚಿ ಕಟ್ಟಿರೋ ಬಾವಿ ಕಟ್ಟೆ ಇದ್ದಂಗಿದೆ ಇದ್ರಾಗ ಬಟ್ಟೆ ಸೋಪ್ ಯಾವುದು ಮೈ ಸೋಪ್ ಯಾವುದು ಗೊತ್ತಾಯ್ತಿದೆ ಕೇಳಿರೆ ಓದು ಬರ ಬರಕಿಲ್ಲ ಅಂತ ಗೇಲಿ ಮಾಡ್ತಾರೆ ನಮ್ಗೇನಾಗಬೇಕು ಲೋ ಬೆನ್ನುರಿತದಲ್ಲೋ ನಿಂಗೆ ಕೊಳೆ ಇಟ್ಕೊಂಡು ಅಭ್ಯಾಸ ಆಗ್ಬಿಟ್ಟದೆ ತೊಳ್ಕಂಡ್ರೆ ಆಗಕ್ಕಿಲ್ಲ ಲೇ ನಿಂಗೇನೋ ಬಂತು ದೊಡ್ಡ ರೋಗ ಬಟ್ಟೆ ಸೊಪ್ಪಾಗಿ ಸಿಗ್ತಾ ಇದೆಯಲ್ಲ ಇವ್ರಿ ಅಣ್ಣ ಅಣ್ಣ ಆ. ಜಾತ್ರೆಗೆ ಹೋಗೋಣ ಬಾರೋ ಬೆಳಗ್ಗೆ ಪರೀಕ್ಷೆ ಮಾಡಿಕೊಂಡು ಊರ್ ಸುತ್ತಕ್ ಹೋದ್ರೆ ವೇಸ್ಟ್ ತಂಬೂರಿ ಮೀಟ್ದಂಗ್ ಮೀಟ್ ಬಿಡ್ತಾರೆ ಬೇಗ ಬಂದ್ಬಿಡೋಣ ಬಾರೋ ಸರಿ ನಡಿ. ಬೇಗ ಬಾ ಅಣ್ಣ ಈ ಸತಿ ನಾವು ಒಳ್ಳೆ ಬಳೆ ಕೊಡ್ಸೋಣ ಅಣ್ಣ ರಿಬ್ಬನ್ ನೋಡೋಣ ಎಷ್ಟು ಚೆನ್ನಾಗಿದೆ ಏನ್ ನರಸಿಂಹ ತಂಗಿನ ಜೊತೆ ಕರ್ಕೊಂಡ್ ಬಂದಿರೋದ್ ನೋಡಿದ್ರೆ ಜಾತ್ರೆನ ಕೊಂಡ್ಕೊಂಡು ಹೋಗೋ ತರ ಕಾಣ್ತದೆ ತಂಗಿ ಕೇಳಿದ್ರೆ ಜಾತ್ರೆ ಏನು ಇಡೀ ಊರ್ನೇ ಕೊಂಡ್ಕೊಂಡ್ಬಿಡ್ತಾನೆ ನನ್ನ ನರಸಿಂಹ. ಹಾ ಆ ಬಳೆ ಕೊಡಿ ಇದಾ ಆಹಾ, ಅದು ಆ ಹಸಿರು ಬಳೆ ತೊಡ್ಸ ಆಯ್ತು.
ಹಂಗ್ ನೋಡ್ಬೇಡ ನರಸಿಂಹಣ್ಣ, ಗಾಜಿನ ಬಳೆ ಹೊಡೆಯೋದು ಸಹಜ ಅಲ್ವಾ? ಹೆಚ್ಚಿಗೆ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ ನಿಮ್ ಮಗನೇ. ನೀನ್ ಯಾಕೆ ದಡಿತೀಯ? ನಾನೇ ಉದುರಿಸ್ಕೊತೀನಿ. ಅಯ್ಯೋ, ಇದೇನವ ನಗ್ತಾ ಇದ್ಯಾ? ನೀ ಕೂಕೊಂಡಿದ್ ನೋಡಿ ನನ್ ಎದೆನೆ ಒಡೆದೋದಂಗ ಆಗೋತು. ನೋವಾದ್ರೆ ಎಲ್ರು ಅಮ್ಮ ಅಂತಾರೆ, ನಾನ್ ಅಣ್ಣ ಅಂದೆ. ನೀನ್ ನೋಡಿದ್ರೆ ಅವನ್ನ ಕೊಲ್ಲಕ್ಕೆ ಬಂದ್ಬಿಟ್ಟೆ. ಪಾಪ ನಿನ್ ಕಣ್ ನೋಡಿ ಅವ್ನ್ ಹೆರಿಗೆ ನೋವೇ ಅನ್ಭವಿಸ್ಬಿಟ್ಟ. ಅಯ್ಯ ಸುಮ್ಕೆ ನಡಿಯವ, ನಿಂದ್ ಯಾವಾಗ್ಲೂ ತಮಾಷೆನೆ ಆಗೋತು. ಅಷ್ಟೊಂದ್ ಭಯ ಇರೋನು ನಾನ್ ಹಿಡ್ಕೊಂಡೆ ಓಡಾಡು. ಇಷ್ಟು ಜನದ ಮಧ್ಯೆ ನಾನೇನಾದ್ರೂ ಕಳ್ದೋದ್ರೆ ಹೇಗ್ ಹುಡುಕ್ತ್ಯಾ? ನಿನ್ ಹುಡ್ಕಕ್ ಈ ಕಣ್ ಯಾಕವ್ವ? ಈ ಕಣ್ ಯಾವಾಗ್ಲೂ ತೆರೆದಿರ್ತೈತೆ. ಹಾಗಾದ್ರೆ ನಿನ್ ಕಣ್ಣಗ್ ಬಟ್ಟೆ ಕಟ್ತೀನಿ, ನನ್ನ ಹುಡ್ಕು ನೋಡೋಣ. ಅಲ್ಲೆಲ್ಲೆ ನಂಗೆ ಸವಾಲ, ಕಟ್ಟು. ಹ. ನೋಡು, ಕದ್ ನೋಡ್ಬಾರ್ದು, ನಾನ್ ಹೇಳೋರ್ಗು ತೆಗಿಬಾರ್ದು. ನನ್ ಮೇಲೆ ಆಣೆ. ಹಂಗೆ ಆಗ್ಲಿ ಬಿಡವ. ಹಾ, ಸರಿಯಾಗಿದ್ದಾಗ ಮೇಲ್ ಬಿದ್ರೆ ಎದೆ ಬಗಿತಾನೆ. ದಿನ ಕನ್ನಡಿಲಿ ಮುಖ ನೋಡ್ಕೊಳ್ಳುವಾಗೆಲ್ಲ ಇವಂದೇ ಜ್ಞಾಪಕ. ಸಿಂಹದ್ ಬಾಯಿ ಹೊಲ್ದು ಎದ್ರಿಗೆ ನಿಲ್ಲೋನ್ ಗಂಡ್ಸಲ್ವೋ? ನಾಲ್ಗೆ ರಕ್ತ ತೋರಿಸಿ ತೊಡೆ ತಟ್ಟು ನಿಲ್ಲೋನೆ ಗಂಡ್ಸು. ನೋಡೋ, ನೀನೇ ಅಲ್ಲ, ಸುತ್ತ 10 ಹಳ್ಳಿ ಪೈಲ್ವಾನ್ರು ಬಂದ್ರು ಈ ನರಸಿಂಹನ್ ನಾಡಿ ಹಿಡಿಯೋಕಾಗಲ್ಲ. ಬೇಡ ಲಕ್ಷ್ಮಿ, ನಾ ಯಾರ ಮ್ಯಾಗೂ ಕೈ ಮಡಗಕ್ಕಿಲ್ಲ ಅಂತ ಮೇಸ್ಟ್ರಿಗೆ ಮಾತು ಕೊಟ್ಟಿವ್ನಿ. ನನ್ನಣ್ಣ ಯಾರಿಗೂ ಸೋಲ್ಬಾರ್ದು ಅಂತ ನಾನ್ ಪಣ ತೊಟ್ಟಿದ್ದೀನಿ. ನಿನ್ ಮಾತು ಉಳಿಸ್ಕೊತ್ಯೋ ಅಥವಾ ನಿನ್ ತಂಗಿ ಪ್ರಾಣ ಉಳಿಸ್ಕೊತ್ಯೋ ಯೋಚನೆ ಮಾಡು. ಲಕ್ಷ್ಮಿ, ಲಕ್ಷ್ಮಿ. ನಮ್ ತಂಗಿ ಮೈನಾಗ್ ಬೆವ್ರು ಬರ್ಸೋರ್ನೆ ನಾನ್ ಜೀವ ಸಹಿತ ಬಿಡಕ್ಕಿಲ್ಲ. ನೀನು ರಕ್ತ ಬರ್ಸಿದ್ಯಾ, ನಿನ್ ಕತೆ ಮುಗೀತು ಗಂಡ. ನಮ್ಮಣ್ಣ ಕೈ ಎತ್ತಿದ್ದಕ್ಕೆ ನಡ್ಗೋಗ್ಬಿಟ್ಟೆ. ಇನ್ ಕೈ ಎತ್ತಿದ್ರೆ ಕಳ್ದು ಹೋಗ್ತ್ಯಾ. ಅಣ್ಣ ಶುರು ಮಾಡು.
ಚೆನ್ನಾಗಿದೆ. ಇವನು ಟಿಪ್ಪು ಸುಲ್ತಾನ, ನೀನು ಕಿತ್ತೂರು ಚೆನ್ನಮ್ಮ. ಏನಮ್ಮ ಇದು? ಮೊದಲೇ ಇವನು ಕೋಪಿಷ್ಟ. ಇವನ್ ಕೋಪನ ಇಂಗಿಸ್ಬೇಕೆ ಹೊರತು ಬೆಳೆಸ್ಬಾರ್ದಮ್ಮ. ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಇಡೀ ಊರ್ ನಮ್ಮ ಅಣ್ಣನ ಮುಂದೆ ತಲೆ ಬಗ್ಗಿಸ್ಬೇಕೆ ಹೊರತು ನನ್ನಣ್ಣ ಯಾರಿಗೂ ತಲೆ ಬಗ್ಗಿಸ್ಬಾರ್ದು. ನಿಮ್ಮಿಬ್ರು ಪ್ರೀತಿ ನೋಡಿದ್ರೆ ನಂಗ್ ಸಂತೋಷ ಆಗುತ್ತೆ ಕಣಮ್ಮ. ಆದ್ರೆ ಕೋಪ ಅನ್ನೋದು ಬೆಂಕಿ ಇದ್ದಾಗೆ. ಮಡ್ಲಲ್ಲಿ ಇಟ್ಕೊಂಡ್ರೆ ದೇಹನೇ ಉರಿಯುತ್ತೆ, ಕೊಡುವುದ್ರೆ ಇಡೀ ಮನೆನೇ ಹತ್ಕೊಂಡು ಉರಿಯುತ್ತೆ. ನೀನ್ ಅವನಲ್ಲಿ ಬೆಳೆಸ್ತಿರೋ ಕೋಪ ಎಲ್ಲಿ ನಿಮ್ಮಿಬ್ರು ಜೀವನನೇ ಹಾಳು ಮಾಡುತ್ತೋ ಅಂತ ಭಯ ಕಣಮ್ಮ ನನಗೆ. ನಿಂದೊಳ್ಳೆ ಚೆನ್ನಾಯ್ತಲ್ಲವ, ನಾನೇನ್ ಮೇಲ್ ಬೀಳಕ್ಕೆ ಹೋಗಿದ್ದೆ. ಮೈ ಮೇಲ್ ಬಿದ್ರು ಸುಮ್ನೆ ಇರಕ್ಕೆ ಅವನೇ ನರ ಸತ್ತಿರೋ ಸಿಂಹನ, ನರ ರೂಪದಲ್ಲಿರೋ ಸಿಂಹ. ಆಯ್ತಾಯ್ತು, ನಿಮ್ಮನ್ ತಿದ್ದೋಕೆ ಆ ಬ್ರಹ್ಮನಿಂದನೂ ಸಾಧ್ಯ ಇಲ್ಲ. ಚೆನ್ನಾಗಿ ದಣದ್ ಬಂದಿದ್ಯಾ, ಹೋಗ್ ಮಲಕ್ಕೋ. ಬೆಳಗ್ಗೆ ಎದ್ದು ಪರೀಕ್ಷೆಗೆ ಹೋಗ್ದೆ ವಿದ್ಯೆಗೆ ಎಳ್ಳು ನೀರು ಬಿಟ್ಬಿಡು. ಸುಮ್ಕಿರಿನಷ್ಟೇ, ಅವಳು ನನ್ ತಂಗಿ ಚೆನ್ನಾಗಿ ಓದಿ 20 ನಂಬರ್ ತಗತಾಳೆ. 20 ನಂಬರ್ ತಗೊಂಡ್ರೆ ಫೇಲ್ ಕಣೋ. ಹಂಗ ಮತ್ತೆ ಗೌಡ್ರ ಮಗ 20 ನಂಬರ್ ತಗೊಂಡೆ ಅಂತ ಹೇಳಿ 500 ರೂಪಾಯಿ ಕುಯ್ದ್ಬಿಟ್ಟ. ಓದು ಬರ ಕಲ್ತ್ಕೊಂತ 1000 ಸಲ ಹೇಳಿದ್ರು ಕೇಳಲಿಲ್ಲ. ಈಗ ನೋಡು, ನಾನು ನೀನು ಒಂದೇ ಆಗ್ಬಿಟ್ವಿ. ಅದೇನೋ ಕಣವ, ಈ ವಿದ್ಯೆ ಅನ್ನೋದೇ ನನ್ ತಲೆಗೆ ತಕ್ಕಿಲ್ಲ. ಲಕ್ಷ್ಮಿ ನೋಡು, 100 ನಂಬರ್ಗೆ ಬರೆಯೋದು ಅಂದ್ರೆ ತುಂಬಾ ಕಷ್ಟ ಅದೆ. ನೀನು ಚೆನ್ನಾಗಿ ಓದ್ಕೋ, ನಾನು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿನ್ ಎದುರುಗೆ ಕೂತಿರ್ತೀನಿ. ನಿಂಗೆ ಟೀ ಕಾಫಿ ಏನ್ ಬೇಕೋ ಕೇಳು, ಮಾಡ್ಕೊಡ್ತೀನಿ. ಏನು ಬೇಕಾಗಿಲ್ಲ, ನೀನಿದ್ರೆ ಅವಳು ಓದಲ್ಲ, ನಾನಿರ್ತೀನಿ, ನೀನೋಗ್ ಬಿದ್ಕೋ. ಒಳ್ಳೇದಾಯ್ತು, ನಿದ್ದೆಗೆಡೋದು ಸ್ವಲ್ಪ ಕಷ್ಟನೇ. ಅಪ್ಪಾಜಿ, ಏನಮ್ಮ? ನಿಮ್ ಮನ್ಸಿಗೆ ಬೇಜಾರ್ ಮಾಡಿದ್ರೆ ನನ್ನ ಕ್ಷಮಿಸಿ. ಛೇ, ಹಾಗೇನಿಲ್ಲಮ್ಮ. ಹೂವಿನ ಜೊತೆ ಮುಳ್ಳಿರ್ಬೇಕು, ರಕ್ಷಣೆಗೆ. ಹೂವೇ ಮುಳ್ಳಾಗಬಾರ್ದು. ಓದ್ಕೋ. ಸರಿ ಅಪ್ಪಾಜಿ. ತಾಯಿ, ನನ್ ತಂಗಿ ಪರೀಕ್ಷೆ ನಾ ಚಂದಾಗಿ ಮಾಡ್ಲಿ ಅಂತ ಆಶೀರ್ವಾದ ಮಾಡವ. ಓಂ ನಮೋ ಭಗವತೆ ವಾಯುನಂದಾಯತೆ ಶ್ರೀ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಓಂ ನಮಃ ಶಿವಾಯ. ದೇವ್ರು ಒಳ್ಳೇದ್ ಮಾಡ್ಲಮ್ಮ. ಚೆನ್ನಾಗಿ ಬರಿಯಮ್ಮ. ಸರಿ ಅಜ್ಜಿ. ತಗೋ ಲಕ್ಷ್ಮಿ, ಇದು ಗಣೇಶನ್ ಪ್ರಸಾದ. ನೀವು ಓದಿದೆಲ್ಲ ಗೆಪ್ತಿಗೆ ಬರ್ಲಿ ಅಂತ. ಇದು ಅಮ್ಮನವ್ರ ಪ್ರಸಾದ. ನೀವ್ ಬರ್ದಿದ್ದೆಲ್ಲ ಮೇಷ್ಟ್ರಿಗೆ ಇಡಿಸ್ಲಿ ಅಂತ. ಇದು ಶಿವನ್ ಪ್ರಸಾದ. ರಾತ್ರಿ ಎಲ್ಲ ನಿದ್ಗೆಟ್ಟಿರ್ತಿಯಲ್ಲ, ತೂಕಡಿಕೆ ಬರ್ದೇ ಇರ್ಲಿ ಅಂತ. ಕೃಷ್ಣನ್ ದೇವಸ್ಥಾನ ಬಿಟ್ಬಿಟ್ಟಿದ್ಯಾ? ಬುಟ್ಟಿಲ್ಲ ಕಣವ, ಉರುಳ್ ಸೇವೆ ಮಾಡ್ತೀನಿ ಅಂತ ಅರ್ಕೆ ಕಟ್ಕೊಂಡಿವ್ನಿ. ಅರೆ, ಇದ್ಯಾಕವ ಕಣ್ಣಲ್ಲಿ ನೀರು? ನಿಂಗ್ ಗೊತ್ತಾಗಲ್ಲ, ಬಾ. ಇದೊಂಥರ ಪ್ರಾಣಿ, ಯಾವಾಗ ಅಳ್ತದೋ ಯಾವಾಗ ನಗ್ತದೋ ಗೊತ್ತೇ ಆಗಕ್ಕಿಲ್ಲ. ಎಲ್ಲಿಗಣ ಬೆಂತಿಕ್ಲಾ? ಬೇಡ ತಂದೆ, ಒಮ್ಮೆ ಬೆಂತಿಗಿದ್ದಕ್ಕೆ ಹಳೆ ಗೋಣಿಚೀರ ತರ ಆಗೋಗಿದೆ. ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ನೋಡ್ಕೊಂಡ್ ಸ್ನಾನ ಮಾಡಪ್ಪ, ಮೊನ್ನೆ ತರ ಬಟ್ಟೆ ಸೊಪ್ಪಿಕೊಂಡ್ಬಿಟ್ಟಿಯಾ? ಅಯ್ಯೋ ಚಂಡಾಲ. ಯಪ್ಪ. ಅಣ್ಣ ಅಣ್ಣ ಅಣ್ಣ, ಸ್ವಲ್ಪ ನಿಲ್ಸು. ಏನವ? ಅಣ್ಣ, ಆ ತಾವ್ರೆ ಹೂವ ನೋಡು, ಎಷ್ಟ್ ಚೆನ್ನಾಗಿದೆ ಅಲ್ವಾ? ತಂದ್ಕೊಡ್ತೀಯಾ? ಇದೇನವ್ವ, ತಂದ್ಕೊಡ್ತೀಯಾ ಅಂತ ಕೇಳ್ತೀಯಾ? ತಂದ್ಕೊಡು ಅಂತ ಹೇಳು. ನೀ ಕೇಳೋದ್ ಹೆಚ್ಚ, ನಾ ಕೊಡೋದ್ ಹೆಚ್ಚ. ನರಸಿಂಹ, ನಿನ್ ಬುದ್ಧಿಗೇನು ಗೆದ್ಲು ತಿಂದ್ಬಿಟ್ಟೈತೇನೋ? ಈ ಕೆರೆಗೆ ಇಳಿದವರು ಯಾರು ಎದ್ ಬಂದಿಲ್ಲ. ಬದಿ ಮಣ್ಣು ಸೆಳ್ಕೊಂಡ್ಬಿಡ್ತೈತೆ. ಸುಮ್ಕೆ ನಡಿ. ನಿಂದೊಳ್ಳೆ ಕತೆ ನನ್ ತಂಗಿ ಕೇಳೋಳೆ ಮುಗೀತು. ಅಣ್ಣ ಅಣ್ಣ ಅಣ್ಣ, ಇಲ್ಲಿ ಇಷ್ಟೊಂದು ಅಪಾಯ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಡಿ ಹೋಗ. ಅವನು ಹೇಳ್ತಾನೆ ಅಂತ ನೀ ಕೇಳ್ತಿಲ್ಲವ? ಸುಮ್ನೆ ನಡಿ ಅಂದಲ್ವಾ, ಬಾ.
ಇದ ನಿಂಗೆ ಇಳಿಯವ ಕಾಲೇಜ್ ಬಂತು ಹೊಲ್ಡವ. ಅರೆ ಇದೇನ್ ಮಾಡ್ತಿದೀಯವ್ವ? ಲೋಕನೇ ತಿಳಿದಿರೋ ದಡ್ ನನ್ ಮಗ ನಾನು. ನೆಟ್ಟಿಗೆ ಆಶೀರ್ವಾದ ಮಾಡಕ್ಕೂ ಬರಕ್ಕಿಲ್ಲ. ಆ ದೇವ್ರು ನಿನ್ ಕಾಪಾಡ್ತಾನೆ. ಹೋಗವ್ವ ಹೋಗು. ನೀನ್ ನನ್ ಜೊತೆ ಇದ್ಮೇಲೆ ನನಗ್ ಯಾವ ದೇವ್ರು ಬೇಕಾಗಿಲ್ಲ. ನಿನಗೆ ಆಶೀರ್ವಾದ ಮಾಡಕ್ ಬರಲ್ಲ, ವರ ಕೊಡಕ್ ಬರುತ್ತೆ. ಆಶೀರ್ವಾದ ಮಾಡೋನು ಮನುಷ್ಯಣ, ವರ ಕೊಡೋನು ದೇವ್ರು. ಅಯ್ಯಯ್ಯೋ, ದೊಡ್ಡ ಮಾತು ಕಣವ, ದೊಡ್ಡ ಮಾತು. ಕಾಲೇಜಿಗೆ ಟೈಮ್ ಆಗ್ತದೆ, ನಡಿ ನಡಿ ನಡಿಯವ್ವ. ಚಂದಾಗಿರವ, ಚಂದಾಗಿರ. ಸೋಮಣ್ಣ, ಏನ್ ಮೇಸ್ಟ್ರೆ? ನಮ್ಮ ಲಕ್ಷ್ಮಿ ಇಡೀ ಕಾಲೇಜ್ಗೆ ಫಸ್ಟ್ ಬಂದಿದ್ದಾಳೆ. ಹುಡುಗದ ಚಟ ಎಷ್ಟು ಕೆಟ್ಟದ್ದು. ಸೋಮಪ್ಪಜ್ಜ, ಲಕ್ಷ್ಮಿ ಇಡೀ ಕಾಲೇಜ್ಗೆ ಫಸ್ಟ್ ಬಂದಿದ್ದಾಳೆ. ಅದು ಹೇಗಿದೆ ರಾಜಣ್ಣ, ಲಕ್ಷ್ಮಿ ಕಾಲೇಜಿಗೆ ಫಸ್ಟ್ ಬಂದಿದ್ದಾಳೆ. ಮೇಷ್ಟ್ರೆ, 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 ಸಂತೋಷದ ಸುದ್ದಿ. ಮೇಷ್ಟ್ರೆ, ಲಕ್ಷ್ಮಿ ನಮ್ ಕಾಲೇಜ್ಗೆ ಫಸ್ಟ್ ಬಂದಿದ್ದಾಳೆ. ನರಸಿಂಹಣ, 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 ನಿನ್ ತಂಗಿ ಕಾಲೇಜ್ ಫಸ್ಟ್ ಬಂದೋಳಂತೆ, ಫಸ್ಟ್ ಬಂದೋಳಂತೆ, ಫಸ್ಟ್ ಬಂದೋಳಂತೆ, ಫಸ್ಟ್ ಬಂದೋಳಂತೆ. ಮೇಷ್ಟ್ರೆ, ಬರೀ ಸ್ವೀಟ್ ಹಂಚಿದ್ರೆ ಸಾಲದು, ನಮಗೆಲ್ಲ ಸಿಹಿ ಊಟ ಹಾಕಿಸ್ಬೇಕು. ಖಂಡಿತವಾಗಿ ಹಾಕಿಸ್ತೀನಿ, ಅದಕ್ಕೇನಂತೆ. ಲಕ್ಷ್ಮಿ, ಅಣ್ಣ ಅಣ್ಣ, ನನ್ ಕಾಲೇಜ್ಗೆ ಫಸ್ಟ್ ಬಂದ್ಬಿಟ್ಟಣ. ನಂಗೆ ಗೊತ್ತೈತೆ ಕಣವ. ಇದೇನಣ್ಣ ಮೈಯೆಲ್ಲ ಒದ್ದೆ? ಆ ಕೆರೆಲ್ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ ಯಾಕಣ ಇಳ್ದೆ? ನನ್ ಜೀವ ನಿಂತ ಹೋಯ್ತೆ ಕಣವ. ಇದು ಬರೀ ದೇಹ ಅಷ್ಟೇಯ, ನಂಗೇನು ಆಗಕ್ಕಿಲ್ಲ. ತಗ ಅಣ್ಣ. ಕೂತ್ಕೊಳ್ಳಿ ಮೇಸ್ಟ್ರೆ. ಟೈಮ್ ಆದ್ರೂ ಇನ್ನೂವರೆಗೂ ಬಸ್ ಬಾಂಬೆ ಮಿಠಾಯಿ, ಬಾಂಬೆ ಮಿಠಾಯಿ. ಸರಿಯಾಗಿ ಬರೋದೇ ಇಲ್ಲ. ಹೌದು ಮೇಷ್ಟ್ರೆ. ಪಟ್ನದ ಜೀವನ ಹೇಗೋ ಏನೋ, ನೀನು ಹುಷಾರಾಗಿರ್ಬೇಕು. ಹಾಸ್ಟೆಲ್ ಬಿಟ್ಟು ಅಲ್ಲಿ ಇಲ್ಲಿ ಆಚೆ ಎಲ್ಲೂ ಹೋಗ್ಬೇಡಮ್ಮ. ಯೋಚನೆ ಮಾಡಬೇಡಿ ಮೇಷ್ಟ್ರೆ, ಅಲ್ಲಿರೋರೆಲ್ಲ ಒಳ್ಳೆ ಮನೆತನದ ಹೆಣ್ಮಕ್ಳು. ನಿಮ್ಮ ಮಗಳು ಚೆನ್ನಾಗಿರ್ತಾಳೆ. ಬರ್ತೀನಿ ಅಮ್ಮ. ಹೋಗ್ಬಿಟ್ಟು ಬಾ. ಬರ್ತೀನಿ ಅಪ್ಪ. ಆಯ್ತಮ್ಮ. ಅಣ್ಣ, ಹೋಗ್ಬರ್ತೀನಿ. ಆಯ್ತು ಕಣವ, ಬರ್ತೀನಿ ಮೇಷ್ಟ್ರೆ. ರೈಟ್ ರೈಟ್. ನಿಲ್ಸೋ ಗಾಡಿನ. ಇದು ನರಸಿಂಹನ ಕಾಟ. ನೋಡವ, ಬ್ಯಾಗ್ನಾಗೆ ನಿಂಗೆ ಇಷ್ಟವಾದ ತಿಂಡಿನೆಲ್ಲ ಮಡಗಿವ್ನಿ. ಕಾಗ್ದ ಬರೆಯೋದನ್ನ ಮರಿಬೇಡ ಕಣವ. ಅಣ್ಣ, ಇದನ್ನ ನೀನ್ ಆಗ್ಲೇ 10 ಸಲ ಹೇಳಿದ್ಯಾ. ಹೌದಲ್ಲ, ಹಾಳಾದ್ ಮರ್ತೇ ಹೋಯ್ತದೆ. ನೀವು ಒಳ್ಳೆವ, ನೀವು ಒಳ್ಳು. ನಿಲ್ಸೋ ಗಾಡಿನ. ನಿಲ್ಸ್ರೋ. ಲಕ್ಷ್ಮಿ, ನೀನು ಎಲ್ರಿಂದ ದೂರ ಹೋಗ್ತಾ ಇದೀಯ ಅಂತ ಬೇಜಾರ್ ಮಾಡ್ಕೋಬೇಡ. ಅದು ಅಣ್ಣ, ನಿನಗ್ ತಡ್ಕೊಳಕ್ ಶಕ್ತಿ ಇಲ್ಲ. ತಡ್ಕೊಳಕ್ ಪ್ರಯತ್ನ ಯಾಕೆ ಮಾಡ್ತಿದ್ಯಾ? ಅತ್ ಬಿಡೋಣ. ಅಣ್ಣ, ನೀನ್ ದುಃಖ ಪಟ್ರೆ ಹೇಗೆ? ನಾನ್ ಹೊರಡೋದಾದ್ರೂ ಹೇಗೆ? ನಾನ್ ಚೆನ್ನಾಗ್ ಓದ್ಬೇಕು ಅಂತ ನಿನ್ಗೆ ಇಷ್ಟ ಇಲ್ವಾ? ಯಾಕಿಲ್ಲವ, ಹಾಳಾದ್ದು ನನ್ನ ಮಗ ನಾನು. ಏನು ತಿಳಿಯಕ್ಕೆ ಇಲ್ಲ. ನೀವು ಹೋಗ್ಬಾವ ಮೇಷ್ಟ್ರೆ. ಸಾರು ಮೇಷ್ಟ್ರೆ, ಹೋಗ್ಬಾವ.
ಮರ್ಯಾದೆಯಾಗಿ ನೀನು ನನ್ನ ಮಾತನ್ನ ಕೇಳಿದಿದ್ರೆ ಈ ದಿನ ನಿನ್ಗೆ ಈ ಗತಿ ಬರ್ತಾ ಇರ್ಲಿಲ್ಲ. ಮರ್ಯಾದೆಯಾಗಿ ಇದಕ್ಕೆ ಸೈನ್ ಹಾಕು. ನಿನ್ ಮನೆನ ನಾನೇನು ಪುಕ್ಸಟ್ಟೆ ಕೇಳ್ತಿಲ್ಲ ಕಣೋ. 5 ಲಕ್ಷ ರೂಪಾಯಿನ ಬಿಸಾಕ್ತೀನಿ. 5 ಲಕ್ಷ ಅಲ್ಲ, 50 ಲಕ್ಷ ಕೊಟ್ರು ಇದು ನನ್ನ ಮನೆ ಮಾರಕ್ ಇಷ್ಟ ಇಲ್ಲ. ಇಲ್ಲಿ ಹೊಡೆದ್ರೆ ಏನೋ ಪ್ರಯೋಜನ? ಮುಟ್ಟೋ ಕಡೆ ಮುಟ್ಟಿದ್ರೇನೆ ಇಲ್ಲಿ ನೋವಾಗೋದು. ಬರ್ಗೆಟ್ ನನ್ ಮಕ್ಕಳು ಹೂ ಅಂದ್ರೆ ರೇಪ್ ಮಾಡ್ಬಿಡ್ತಾರೆ. ಮಾಡ್ತೇನೆ. ಈ ಕೆಲ್ಸನ ನೀನ್ ಮೊದ್ಲೇ ಮಾಡಿದ್ರೆ ಊರ್ ಜನಕ್ಕೆ ಫ್ರೀ ಶೋ ತೋರಿಸ್ಬೇಕಾಗಿರ್ಲಿಲ್ಲ. ಮೇಷ್ಟ್ರೆ, ಸಿಟಿಲಿ ಹೀಗೆಲ್ಲ ನಡೆಯುತ್ತಾ? ಇವ್ರಿಗೆ ಹೇಳೋರ್ ಕೇಳೋರು ಯಾರು ಇಲ್ವಾ ಮೇಷ್ಟ್ರೆ? ಹೇಳೋರ್ ಕೇಳೋರ್ ಬಾಯಿಗೆಲ್ಲ ದುಡ್ಡು ತುರುಕಿ ಸಾಕಿದ ನಾಯಿಗಳನ್ನ ಮಾಡ್ಕೊಂಡು ಮನೇಲಿ ಇಟ್ಕೊಂಡಿರ್ತಾರೆ. ನಮ್ಮ ಹುಷಾರಲ್ಲಿ ನಾವಿರ್ಬೇಕಮ್ಮ. ಬಾಮ್ಮ ಹೋಗೋಣ. ನೋಡು, ಒಟ್ಟಿನಲ್ಲಿ ಏನ್ ಕೆಲಸ ಆಗ್ಬೇಕಾದ್ರೂ ನಿನ್ ಸಹಾಯ ಬೇಕೇ ಬೇಕು ಚಂದ್ರಿ. ನೀನು ಗಂಡ್ಸಾಗ್ಬೇಕಾಗಿತ್ತು. ಹೌದೌದು, ಈ ಮಾತನ್ನ 20 ವರ್ಷದ ಹಿಂದೆನೆ ಹೇಳ್ಬೇಕಾಗಿತ್ತು. ಈಗೇನೋ ಸ್ವಲ್ಪ ವಯಸ್ಸಾಯ್ತು, ಅದಕ್ಕೆ ಈ ಮಾತಾ? ಅರೆ ಚಂದ್ರಿ, ಹುಣ್ಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪಲ್ಲ. ಸರಿ ಗುರು. ಕರೆಕ್ಟ್ ಗುರು. ಮೈ ಗಾಡ್, ಅದೇ ಕೂದ್ಲು, ಅದೇ ಕಣ್ಣು, ಅದೇ ಮೂಗು. ಹಾಯ್. ನಿಂತ್ಕೋ. ಕಾಲೇಜಿಗೆ ಸೇರ್ಕೊಂಡಿದ್ಯಾ? ಸೀನಿಯರ್ಸ್ನ ಹೇಗೆ ವಿಶ್ ಮಾಡ್ಬೇಕು ಅನ್ನೋ ಮ್ಯಾನರ್ಸ್ ಬೇಡ? ಹಲೋ, ತಗೋ ಇದನ್ನ. ನಂಗೆ ಇದೆಲ್ಲ ಅಭ್ಯಾಸ ಇಲ್ಲ. ಇದನ್ನ ಕೊಡ್ತಿರೋದು ತಿನ್ ಮಜಾ ಮಾಡ್ಲಿಕ್ಕೆ ಅಂತಲ್ಲ. ಇದನ್ನ ಚೆನ್ನಾಗಿ ಅಗ್ದು ಅಲ್ಲಿ ಗೋಡೆ ಇದೆಯಲ್ಲ, ಅಲ್ಲಿ ಸ್ವಿಚ್ ಕಾಣ್ತಾ ಇದೆಯಾ? ಅದಕ್ಕೆ ಹೋಗಿ ಅಂಟಿಸ್ಬಿಟ್ ಬಾ. ತಗೋ. ಗೋ. ಈ ಸ್ವಿಚ್ ಒತ್ತಿದ್ರೆ ಏನಾಗತ್ತೆ ಗೊತ್ತಾ? ಗೊತ್ತಿಲ್ಲ. ನೋಡ್ತಾ ಇರು. ವಿಜಯ್, ಇವಳಕಪ್ಪ ಬಂದು ಪೂಲ್ ಅಂದೇವಿ. ಓಹೋ, ಬನ್ನಿ ಬನ್ನಿ. ಬಾಯಿಲೇನಿದೆ? ಚೂಯಿಂಗಮ್. ಇವಳು ಹೇಳಿದ ಕೆಲ್ಸನ ತಾವು ಮಾಡಿ. ಇಲ್ಲ ಅಂದ್ರೆ ಗೊತ್ತೇ ಇದೆಯಲ್ಲ. ಓ ಮೈ ಗಾಡ್. ಏನ್ ನಡೀತಾ ಇದೆ ಇಲ್ಲಿ? ಹೊಸ ಹುಡುಗಿಗೆ ರ್ಯಾಗ್ ಮಾಡೋ ಪ್ರಯತ್ನ, ಆಸ್ ಯೂಶುವಲ್. ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಯು ಆರ್ ಸಸ್ಪೆಂಡೆಡ್. ಹೋಗ್ಲಿ ಬಿಡಿ ಸರ್, ಹುಡುಗಾಟಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ಬೇಡಿ. ಅವ್ರ ಕೆರಿಯರ್ ಹಾಳಾಗುತ್ತೆ. ನೋಡ್ ಕಲ್ತ್ಕೋ, ಡರ್ಟಿ ಫೆಲೋ. ದಿಸ್ ಇಸ್ ದ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್. ಗೋ ಟು ಯುವರ್ ಕ್ಲಾಸ್.
ಲಾವಣ್ಯ. ಐ ಆಮ್ ಲಕ್ಷ್ಮಿ. ಫ್ರೆಂಡ್ಸ್? ಕ್ಲಾಸ್ ಆದ್ಮೇಲೆ ಸಿಗೋಣ. ಹಾಯ್ ಹಾಯ್. ಐದು ವರ್ಷದಿಂದ ಈ ಮುಖ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಆರಾಧಿಸ್ತಾ ಇದ್ದೀನಿ. ದಿಢೀರಂತ ಅದೇ ಮುಖ ನನ್ನ ಕಣ್ಮುಂದೆ ಬಂದಾಗ ಸ್ನೇಹ ಬೆಳೆಸೋ ಆಸೆ ಆಯ್ತು. ಅದಕ್ಕೆ ಆ ಚೇಷ್ಟೆ ಮಾಡಿದೆ. ನಿನಗೆ ಮೋಸ ಮಾಡಬೇಕು ಅಂತಲ್ಲ. ನೀನ್ ಯಾರು ಏನು ಇದ್ಯಾವುದು ನಂಗೆ ಬೇಕಾಗಿಲ್ಲ. ಐ ಜಸ್ಟ್ ಲವ್ ಯು ಆಸ್ ಯು ಆರ್. ಚೆನ್ನಾಗಿರೋ ಹುಡುಗಿನ ನೋಡಿದ ತಕ್ಷಣ ಸ್ಟ್ಯಾಂಡ್ ಹಾಕ್ಬಿಡ್ತೀರಾ? ಬಾ ಲಕ್ಷ್ಮಿ, ಹೋಗೋಣ. ಅವನು ನನ್ ಲವ್ ಮಾಡ್ತಿದ್ದಾನಂತೆ. ಅದ್ ಹೇಗೆ ನೋಡಿದ ತಕ್ಷಣ ಲವ್ ಬಂದ್ಬಿಡುತ್ತೆ? ಅದ್ ಎಷ್ಟ್ ನಿಜನೋ ನನಗ್ ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ ನಿಜ, ಅವ್ನ್ ಯಾವ ಹುಡುಗಿನೂ ಕಣ್ಣೆತ್ತಿ ಸಹ ನೋಡ್ದವನಲ್ಲ. ಅವನಾಯ್ತು, ಆ ಪೇಂಟಿಂಗ್ ಆಯ್ತು, ತುಂಬಾ ಶ್ರೀಮಂತರ ಮನೆ ಹುಡುಗ. ಆದ್ರೆ ಅಹಂಕಾರ ಮಾತ್ರ ಸ್ವಲ್ಪನೂ ಇಲ್ಲ. ಥ್ಯಾಂಕ್ಸ್ ಫಾರ್ ದ ಲಿಫ್ಟ್. ಬಾಯ್ ಬಾಯ್. ಯಾಕೆ ಇಷ್ಟು ಲೇಟು? ತುಂಬಾ ಕೆಲಸ ಇತ್ತು. ಹಾಯ್ ಮಾಮ. ಹಾಯ್ ಪುಟ್ಟಿ. ಕಾಲೇಜ್ ಆಯ್ತಾ? ಯಾ. ಹಾಯ್ ಲಾವಣ್ಯ. ಹಲೋ. ಅವಳ ನೆಟ್ಟಿಗೆ ನನ್ ಮುಖ ನೋಡಲ್ಲ ಅಂತಾಳೆ. ನೀನ್ ನೋಡಿದ್ರೆ ಬೆಟ್ಟದ ಸಾಸೆ ಹುಡ್ಸಿದ್ಯಾ? ಮದನ್, ನಾನ್ ಸಾಕಿದ ಹಸು ನನ್ಗೆ ಹಾಲು ಕೊಡಲ್ಲ ಅನ್ನತ್ತಾ? ನೀನ್ ಏನು ಯೋಚನೆ ಮಾಡ್ಬೇಡ, ಎಲ್ಲದಕ್ಕೂ ಕಾಲ ಬಂದೇ ಬರುತ್ತೆ. ಮದನ್, ಅದು ಬೇಬಿ ಕಾಲೇಜ್ಗೆ ಬರೀ ಕೈಲಿ ಹೋಗಕ್ಕೆ ಒಂಥರ ಆಗತ್ತೆ. ಒಂದ್ ಬ್ರೇಸ್ಲೆಟ್ ಕೊಡ್ಸು ಅಂತಿದ್ಲು. ಅದಕ್ಕೆ ನೀನು ಎಷ್ಟೇ ಕೊಟ್ರು ನಿನಗೆ ತೃಪ್ತಿನೇ ಇಲ್ವಲ್ಲ ಚಂದ್ರಿ? ಸಮುದ್ರದಿಂದ ಒಂದ್ ಲೋಟ ನೀರ್ ತೆಗೆದ್ರೆ ಸಮುದ್ರ ಬತ್ತೋಗುತ್ತಾ? ಇಂಥ ಮಾತುಗಳಿಗೆ ಏನು ಕಮ್ಮಿ ಇಲ್ಲ. ಅಯ್ಯೋ. ಐ ಲವ್ ಯು. Dear students, all of you come here and listen to me. Come. Please come. Students, ಈ ವರ್ಷ ನಮ್ಮ ಕಾಲೇಜಿನ 25ನೇ ವರ್ಷದ ಗ್ರ್ಯಾಂಡ್ ವಾರ್ಷಿಕೋತ್ಸವ. So we are having silver jubilee function. ಯಾರ್ಯಾರು ಏನೇನು ಪ್ರೋಗ್ರಾಮ್ ಕೊಡ್ತೀರಾ? ಹಾ, ಲಕ್ಷ್ಮಿ ಹಾಡ್ತಾಳೆ ಸರ್. ಇಲ್ಲಪ್ಪ, ನಾನು ಯಾವತ್ತೂ ಸ್ಟೇಜ್ ಮೇಲೆ ಹಾಡಿಲ್ಲ. ನಂಗ್ ಭಯ. ಫಸ್ಟ್ ಟೈಮ್ ನೋಡಿ, ಭಯ ಎಲ್ರಿಗೂ ಇದ್ದೇ ಇರುತ್ತೆ. ಟ್ರೈ ಮಾಡಿದ್ರೆ ತಾನೇ ಧೈರ್ಯ ಬರೋದು. ಸರಿ, ಹಾಡ್ತೀನಿ. ಥ್ಯಾಂಕ್ಸ್. ಶಂಖದಿಂದ ಬಂದ್ರೇನೆ ತೀರ್ಥ. ಸುಮ್ಮನೆ ಇರ. ಹೇ, ನಾಚಿಕೆನಾ? ನರಸಿಂಹಣ್ಣ, ನರಸಿಂಹಣ್ಣ, ಇದ್ಯಾಕ್ಲಾ ಬುಡುಕ್ ತೊಂಚೆ ಹೋಗ್ದಾನಂಗ್ ಕಿಚ್ಕತಿದ್ದಿ? ನಿನ್ ತಂಗಿ ಕಾಗ್ದ ಬರ್ದವಳೆ. ಹಂಗ ನೋಡ್ಲಾ, ಪಟ್ನಕ್ ಹೋದ್ಮ್ಯಾಗೆ ಈ ದಡ್ ನನ್ ಮಗನೇ ಮರ್ತ್ಬಿಟ್ಟವಳೆ. ಅದೇನ್ ಬರ್ದವಳೆ ಕೇಳೋಣ ಬಾ. ಬಾ 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 ಬಾ. ಅದೇನ್ ಬರ್ದವಳೆ ಓದ್ಲಾ. ಪ್ರೀತಿಯ ಅಣ್ಣನಿಗೆ ತಂಗಿಯ ನಮಸ್ಕಾರಗಳು. ಅಣ್ಣನ ಆಶೀರ್ವಾದಗಳು. ಅಲ್ಲಣ್ಣ, ತಂಗಿಯ ನಮಸ್ಕಾರಗಳು. ಅಲ್ಲಿರೋದಲ್ವ ಮಂಗ್ಯ, ನಾ ಹೇಳಿದ್ದು. ಪೂರ್ತಿ ಓದ ತನಕ ಸುಮ್ಮನಿದ್ರೆ ಹೇಳ್ತೀನಿ. ಮೊದ್ಲೇ ಜೋಡಿಸ್ಕೊಂಡು ಓದ್ಬೇಕು. ಹಂಗೆ ಆಗ್ಲಿ ನನ್ ತಂದೆ, ಓದಿ. ನಾನು ನಮ್ಮ ಕಾಲೇಜಿನಲ್ಲಿ ನೀನು ಹೇಳಿಕೊಟ್ಟ ಹಾಡನ್ನು ಹಾಡಬೇಕೆಂದಿರುವೆ. ಅದು ನೀನು ಬಂದರೆ ಮಾತ್ರ. ಬರ್ತೀಯ ತಾನೇ? ಅರೆ, ನೀ ಕೇಳೋದ್ ಹೆಚ್ಚ, ನಾ ಬರೋದ್ ಹೆಚ್ಚ. ಎಲ್ಲಲ್ಲ ನಮ್ಮ ಹಳ್ಳಿ ಏರೋಪ್ಲೇನು.
ಕೇಸ್ನ ವಾಪಸ್ ತಗೋತೀಯೋ ಇಲ್ವೋ? ನಾನ್ ಕೇಸ್ ವಾಪಸ್ ತಗೊಳಲ್ಲ ಅಂದ್ರೆ ತಗೊಳಲ್ಲ. ಅಲ್ಲಿ ಗಾಡಿ ಓಡಿಸೋರೆಲ್ಲ ಕಣ್ಣು ಬಿಟ್ಕೊಂಡು ಗಾಡಿ ಓಡಿಸ್ತಾರೆ. ನನ್ ಗಾಡಿ ಓಡಿಸೋನ್ಗೆ ಮುಖದ ಮೇಲೆ ಕಣ್ಣೇ ಇರಲ್ಲ. ನಿನ್ ಮಗು ಚಕ್ರಕ್ಕೆ ಸಿಕ್ಕಾಕೊಂಡ್ರೆ ಅದು ಅವ್ರ ಅಪ್ಪನ ಹತ್ರ ಹೋಗುತ್ತೆ, ನಿನ್ ಹತ್ರ ಬರಲ್ಲ. ಹಗಲು ಹೊತ್ನಲ್ಲೇ ನನ್ ಗಂಟೆನ ಕೊಂದಿದ್ದೀರಾ, ನಿಮ್ಮನ್ ಗಲ್ಲಿಗೆ ಏರಿಸಿ ಬಿಡೋದಿಲ್ಲ. ನನ್ ಮಗುನೇನ್ ಮಾಡ್ಬೇಡಿ, ನನ್ ಮಗುನೇನ್ ಮಾಡ್ಬೇಡಿ. ಬಿಡಿ ನನ್ನ. ಬಿಡಿ. ಮಗುನ್ ಯಾಕೆ ಉಳಿಸ್ದೆ? ಗಾಡಿ ಬಂದ್ಬಿಡ್ತಲ್ಲಣ್ಣ ಅದಕ್ಕೆ. ಹೌದಾ? ಮಗುನ್ ಕೊಡೋಣ. ಏನವ ಮಗಿನ್ ಬೀದಿನಾಗ್ ಬಿಟ್ಟಿದೀಯಲ್ಲ. ತುಂಬಾ ಉಪಕಾರ ಆಯ್ತು. ಗಾಡಿಯಿಂದೇನೋ ಕಾಪಾಡ್ದೆ, ನಮ್ಮಿಂದ ಕಾಪಾಡೋರು ಯಾರು? ನೀನಾ ಕಡಿದ್ರೆ 400 ಜನಕ್ಕೆ ಊಟ ಹಾಕ್ಬೋದು, ಆ ಮಗಿನ್ ಮ್ಯಾಗ್ ಬೀಳ್ತೀಯ? ತೆಗಿ ತೆಗಿ. ಬೀಳೋದ್ ಮಗು ಮೇಲೆ ಅಲ್ವೋ, ನಿನ್ ಮೇಲೆ. ಸುಮ್ಕಿರಪ್ಪ, ಕ್ವಾಪ ಗೀಪ ಬರ್ಸ್ಬಿಟ್ಟಿಯಾ, ಕಷ್ಟ ಆಯ್ತದೆ. ಏನೋ ಮಾಡ್ತೀಯಾ? ಬಳೆ ಹೊಡೆದಿದ್ದು ನಿನ್ ಎಂಡ್ರು ದೂನ್ಕ, ಇನ್ ಮ್ಯಾಗಿಂದ ನಿನ್ ಎಂಡ್ರು ವಿಧವೆ. ಏಯ್, ನನ್ನ ಹುಡುಗರ ಮೇಲೆ ಕೈ ಮಾಡೋಷ್ಟು ಧೈರ್ಯನಾ ನಿನ್ಗೆ? ನಿಂದ ಸೈನ್ಯ ಹೆಂಗಸ್ರು ಮ್ಯಾಗ ಕೈ ಮಾಡಬಾರ್ದು ಅಂತ ಸುಮ್ಕಿವ್ನಿ. ಹಿಂಗೆ ನರ ಹರ್ಕಂಡ್ರೆ ಇವ್ರಿಗೆ ಇಕ್ತಂಗ್ ನಿಂಗೂ 4 ಇಕ್ಬೇಕಾಗ್ತದೆ. ಅಣ್ಣ ಟೈಮ್ ಎಷ್ಟು? 4:15. ಲಕ್ಷ್ಮಿ, ನಿಮ್ ಅಣ್ಣನಿಗೆ ಲೆಟರ್ ತಲುಪಿದ್ಯೋ ಇಲ್ವೋ? ಪ್ರೋಗ್ರಾಮ್ ಹಾಳಾಗತ್ತೆ, ಪ್ಲೀಸ್ ಹಾಡು ಲಕ್ಷ್ಮಿ. ಮೊದ್ಲು ದೇವ್ರಿಗೆ ನೈವೇದ್ಯ, ಆಮೇಲೆ ಎಲ್ರಿಗೂ ಊಟ. ಅಣ್ಣ ಬರೋರ್ಗು ನಾನ್ ಹಾಡಲ್ಲ. ಒಂದ್ ವೇಳೆ ಅವ್ನ್ ಬರ್ದೇ ಇದ್ರೆ ನಾನ್ ಹಾಡೋದೇ ಇಲ್ಲ. ಹಾಡಲೇ ಹಾಡನು ನಲಿವಿನ ದಿನವನು ಹಾಡುತ್ತಾ ಬಾಲ್ಯದ ದಿನಗಳ ನೆನೆವೆನು ಸಂತಸ ಪಡುವೆನು. ಹಾಡಲೇ ಹಾಡನು ನಲಿವಿನ ದಿನವನು.
ಆಸರೆಯು ಸಿಕ್ಕಿತು ನೆಲೆಯಾಗಿ ನಿಲ್ಲಲು ಸಂಗೀತ ದಕ್ಕಿತು ಉಕ್ಕಿದ ಪ್ರೀತಿಯಲ್ಲೇ ಜೀವನವೇ ಸಿಕ್ಕಿತು ಜೀವನ ಗಾಯನ ಹಾಡುತ್ತಾ ಸಾಗುವ ಹಾಡಲೇ ಹಾಡನು ದಿನಗಳ ನೆನೆವೆನು ಸಂತಸ ಪಡುವೆನು ಹಾಡಲೇ ಹಾಡನು ನಲಿವಿನ ದಿನವನು ಕೊಳಲಿನ ನಾದಕ್ಕೆ ನಾನಿನಗೆ ಮನಸೋತೆ ಲತೆಯಂತೆ ನಿನ್ನ ಬಳಸಿ ನಾನಿರುವೆ ನಿನ್ನ ಜೊತೆ ನೀ ನನ್ನ ಜೊತೆಗಿರಲು ಅನುಕ್ಷಣ ಹೊಸ ರಾಗ ನುಡಿಸುವೆನು ಬಾಚೆಲುವೆ ಹೊಮ್ಮನಿ ಹೊಸನಾದ ಹಸನಾದ ಬಾಳಿಗೆ ಮುನ್ನುಡಿ ನಾನಾದೆ ಮನವಿನ ಗೀತೆಯ ಪ್ರತಿದಿನ ಹಾಡುವ ಹಾಡುವೆ ಹಾಡನು ಹಾಡುತ್ತಾ ನಲಿಯುವ ಸಂತಸ ಪಡೆಯುವ ಓ ಹಾಡಲೇ ಹಾಡನು ನಲಿವಿನ ದಿನವನು ನಾನ್ ಯಾವತ್ತೂ ರಜಾನ ಇಷ್ಟೊಂದು ಎಂಜಾಯ್ ಮಾಡಿರ್ಲಿಲ್ಲ. ಥ್ಯಾಂಕ್ಸ್ ಲಕ್ಷ್ಮಿ. ನಿಮ್ಮ ಅಣ್ಣ ಯಾಕೆ ಬರ್ಲಿಲ್ಲ? ಯಾಕೆ ಬಿಟ್ಟು ಹೋಗಕ್ ಮನ್ಸಿಲ್ವಾ? ಛೀ, ಹಾಗೇನಿಲ್ಲ. ಅವನ್ಗೆ ನಾಚಿಕೆ ಜಾಸ್ತಿ, ಅದಕ್ಕೆ ಬಂದಿಲ್ಲ. ಒಂದ್ ವಾರದಲ್ಲಿ ನಾನು ಬಂದ್ಬಿಡ್ತೀನಿ. ಓಕೆ, ಟೇಕ್ ಕೇರ್. ಬಾಯ್ 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 ಬಾಯ್. ಡ್ರೈವರ್ ಅಣ್ಣ, ಈ ಊರಿಂದ ಯಾವತ್ತು ಟೈಮಿಗೆ ಸರಿ ಬಸ್ ಹೋಗೋಕೆ ಆಗೋದಿಲ್ಲ ನೋಡು. ಅದು ಅಲ್ಲಿ ಲಕ್ಷ್ಮಿ ಇದ್ಲು, ಅದಕ್ಕೆ ಬರ್ಲಿಲ್ಲ. ಅವಳಿದ್ರೆ ನಂಗೆ ಅದಾಗ್ತದೆ. ಏನಾಗತ್ತೆ? ಸುಮ್ಕಿರಲ್ಲ. ಮತ್ತೆ ಯಾವಾಗ ಸಿಗೋದು? ಸುಮ್ಕಿರಿ ಅಂತ ಹೇಳಿಲ್ವಾ? ತಗ, ಇದು ಆ ಕೆರೆನ. ಲವ್ ಯು ಲಕ್ಷ್ಮಿ. ಯಾರಿರ್ಬೋದು? ಐ ಲವ್. ನೀನಾ? ಯಾ. ನಿಂಗೇನಾದ್ರೂ ಬುದ್ಧಿ ಇದ್ಯಾ? ಈ ವಿಷಯ ಅಣ್ಣಂಗೆ ಏನಾದ್ರೂ ಗೊತ್ತಾದ್ರೆ ನಿನ್ ಕಥೆ ಮುಗೀತು. ಯಾಕೆ? ನಾವೇನ್ ತಪ್ಪು ಮಾಡಿದ್ವಿ? ನಾನ್ ನಿನ್ನನ್ ಪ್ರೀತಿಸ್ತಾ ಇದ್ದೀನಿ, ನೀನ್ ನನ್ನನ್ ಪ್ರೀತಿಸ್ತಾ ಇದೀಯಾ? ಅದೆಲ್ಲ ಸರಿ ವಿಜಯ್. ನನ್ ಮೇಲೆ ಯಾರೇ ಕಣ್ಣು ಹಾಕಿದ್ರು ನಮ್ಮ ಅಣ್ಣ ಅವ್ರನ್ನ ಸುಮ್ನೆ ಬಿಡಲ್ಲ. ಅಂದ್ರೆ ನಮ್ಮಿಬ್ಬರು ಪ್ರೀತಿ ವಿಷಯ ನಿಮ್ಮ ಅಣ್ಣಂಗೆ ಹೇಳಿಲ್ವಾ? ಹೇಳ್ತೀನಿ ವಿಜಯ್, ಅದಕ್ಕೂ ಸಮಯ ಬರ್ಬೇಕಲ್ವಾ? ಯಾಕೆ? ಇದು ಸರಿಯಾದ ಸಮಯ ಅಲ್ಲೇನು? ಅಣ್ಣ ಏನವ, ನಾ ಎಂದಾರ ನೀ ಕೇಳದಿನ ಇಲ್ಲ ಅಂದಿವ್ನ? ನಾನು ಮೇಷ್ಟ್ರು ತವ ಮಾತಾಡ್ತೀನಿ. ನೋಡಿ, ಬೇಕಾದ್ರೆ ನಾನು ಬಂದು ಮಾತಾಡ್ತೀನಿ. ತಮ್ಮ, ಇದು ಪಟ್ನ ಅಲ್ಲ, ಹಳ್ಳಿ.
ಇಲ್ಲಿ ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ಬೇಕು ಅವರೇನೇ ಮಾಡೋದು. ಬಂದ್ರೆ ನನಗೂ ಪರಿಚಯ ಆದಂಗಾಗತ್ತೆ. ನೀವಿಬ್ರು ಲಗ್ನಕ್ ಮುಂಚೆನೆ ಭೇಟಿ ಆಗ್ತಿದ್ದೀರಾ ಅನ್ನೋ ವಿಷಯ ಹಿರಿಯರ್ ಕಿವಿಗ್ ಬಿತ್ತು ಅಂತ ಇಟ್ಕೊಳ್ಳಿ, ಕೆಲ್ಸ ಕೆಟ್ಟೋಯ್ತದೆ. ಸುಮ್ಕೆ ಮನೆ ಸೇರ್ಕ. ಅವ್ನ್ ಹೇಗ್ ಹೇಳ್ತಾನೋ ಹಾಗೆ ಮಾಡು ಪ್ಲೀಸ್. ಓಕೆ, ಬರ್ತೀನಿ. ಆಗ್ಲಿ. ನೋಡವಾ, ಲಿಂಗಕ್ಕೆ 4 ಹೂ ಬಿದ್ರೆ ದೇವ್ರು ಉನ್ನಿಸ್ಕತದೆ, ಪಾಳು ಬಿದ್ರೆ ಕಲ್ಲು ಉನ್ನಿಸ್ಕತದೆ. ನೀನ್ ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ಯಾ ಅಂತ ನನಗ್ ಅರ್ಥ ಆಗ್ತಿದೆ ಅಣ್ಣ. ಅವನು ನಾನ್ ಚೆನ್ನಾಗ್ ನೋಡ್ಕೋತಾನಣ್ಣ. ಅವ ಹೆಣ್ಣು ಅನ್ನೋ ದೀಪಕ್ಕೆ ಪ್ರೀತಿ ಅನ್ನೋ ಎಣ್ಣೆನ ಒಯ್ದಷ್ಟು ಬೆಳಗುತ್ತೆ ಕಣವ. ಅದಕ್ಕೆ ಹೇಳ್ದೆ, ನಿನಗ್ ನಂಬಿಕೆ ಇದ್ರೆ ಸರಿ, ನಡಿ. ಇವಳು ಕಿಸದ್ ಬಂದ್ಬಿಟ್ಟಿದ್ದಾಳೆ, ಇವನು ಬಂದ್ಬಿಟ್ಟ ಕಿನ್ರಿ ಬಾಸಕ್ಕೆ. ಏನಮ್ಮ, ಚೆನ್ನಾಗಿ ಓದ್ಕೊಂಡ್ ಬಾ ಅಂತ ಪಟ್ನಕ್ಕೆ ಕಳ್ಸಿದ್ರೆ ಹೀಗ ಮಾಡೋದು? ಅವಳು ಚೆನ್ನಾಗಿ ಓದ್ತಾವಳೆ ಮೇಷ್ಟ್ರೆ. ನರಸಿಂಹ, ನೀ ಸುಮ್ನೆ ಇರು. ಯಾರ ಹುಡುಗ? ತುಂಬಾ ಶ್ರೀಮಂತರ ಮನೆ ಹುಡುಗ ಮೇಷ್ಟ್ರೆ. ನರಸಿಂಹ, ಸುಮ್ನೆ ಇರು ಅಂತ ಒಂದ್ಸರ್ತಿ ಹೇಳಿಲ್ಲ. ನೀನೇನೋ ನಾಳೆನೆ ಮದುವೆ ಮಾಡ್ತಾರ ಕೇಳ್ತಾ ಇದ್ಯಾ? ಬಡ್ಕಂಡೆ ಪಟ್ನಕ್ಕೆ ಕಳಿಸ್ಬೇಡ ಅಂತ ಕೇಳಿದ್ಯಾ ನನ್ನ ಮಾತ್ನ? ನಮ್ ಜಾತಿನ? ಈ ವಯಸ್ಸಲ್ಲಿ ಇದನ್ನ ನೋಡೋದು ಬಾಕಿ ಇತ್ತು. ನಮ್ಮ ವಂಶದ ಮಾನ ಮರ್ಯಾದೆ ಎಲ್ಲ ಹರಾಜಾಕ್ಬಿಟ್ಟಲೆ. ಸುಬು, ನೀನ್ ಅವಳು ಮದುವೆ ಮಾಡಂಗಿದ್ರೆ ಮೊದಲು ನನ್ ಸ್ಥಿತಿ ಮಾಡು, ಆಮೇಲೆ ಅವಳು ಮದುವೆ ಮಾಡು. ಅಜ್ಜಿ ಹೋಗ್ಬೇಡ ಕಣಜ್ಜಿ, ಜಾತಿಗೋಸ್ಕರ ಸಂಬಂಧ ಈ ಸಂಬಂಧ ಆಗಲ್ಲ ಅಂತ ಗೊತ್ತಿತ್ತು ನೀನ್ ಅವನನ್ನ ಪ್ರೀತಿ ಮಾಡಿದ್ಯಲ್ಲ, ಯಾಕೆ ನಮ್ಮನ್ನ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ಯಾ? ನಾನ್ ಪ್ರೀತಿ ಮಾಡ್ಬೇಕು ಅಂತ ಮಾಡ್ಲಿಲ್ಲ ಅಪ್ಪಾಜಿ, ಪ್ರೀತಿ ಹುಟ್ಬಿಡ್ತು. ಅವ್ನ್ ನಿಮ್ಮನ್ ಬಿಡು ಅಂದ್ರೂ ನನ್ ಕೈಲಿ ಸಾಧ್ಯ ಇಲ್ಲ, ನೀವ್ ಅವನ್ನ ಬಿಡು ಅಂದ್ರೂ ನನ್ ಕೈಲಿ ಆಗಲ್ಲ. ನನ್ ಗುತ್ತಿಗೆಯಲ್ಲಿ ಮಾಂಗಲ್ಯ ನೋಡ್ತಿರೋ ನೇಣ್ ಹಗ್ಗ ನೋಡ್ತಿರೋ ನೀವೇ ನಿರ್ಧಾರ ಮಾಡಿ. ಮೇಷ್ಟ್ರೆ, ಎಲ್ಲೋ ಬಿದ್ದಿದ್ ನನ್ನ ಮನ್ಯಾಗ ಕರ್ಕೊಂಬಂದ್ ಇಟ್ಕೊಂಡ್ರಿ, ಜಾತಿ ಕೇಳಲಿಲ್ಲ, ಮಗಿನ ತರ ಸಾಕಿರಿ, ಜಾತಿ ನೋಡ್ಲಿಲ್ಲ. ಈಗ ಯಾಕೆ ಮೇಷ್ಟ್ರೆ ಜಾತಿ? ಮಗನಿಗೊಂದು ನ್ಯಾಯ, ಅಳಿಯನ್ಗೊಂದು ನ್ಯಾಯನ? ಅವ್ವ, ನೀನ್ನ ನಡಿಲಿಲ್ಲ ಅಷ್ಟೇ ಕಣೆ, ಪ್ರಪಂಚದಾಗಿನ ಪ್ರೀತಿನೆಲ್ಲ ಸುರ್ದೆ. ಆಗ್ಯಾಕವ್ವ ಜಾತಿ ನೋಡ್ಲಿಲ್ಲ? ಇಬ್ಬರನ್ನು ಒಟ್ಟಿಗೆ ಕೂರಿಸಿ ಕೈ ತೂತಾಗ್ದಲೆ ಆಗ್ಯಾಕವ್ವ ಜಾತಿ ಕೇಳಲಿಲ್ಲ? ಅಷ್ಟೇ, ಅವಳು ಮಿಠಾಯಿ ಕೇಳಿರೆ ತಂದು ಕೊಟ್ರಿ, ಯಾರು ಮಾಡಿದ್ದು ಅಂತ ಕೇಳಲಿಲ್ಲ. ಅವಳು ಬಟ್ಟೆ ಕೇಳಿರೆ ಹೊಲಿಸ್ಕೊಟ್ರಿ, ಯಾರು ಹೊಲ್ದಿದ್ದು ಅಂತ ಕೇಳಲಿಲ್ಲ. ಈ ಗಂಡನ್ ಕೇಳಿರೆ ಯಾವ ಜಾತಿ ಅಂತ ಕೇಳೋದು ನ್ಯಾಯನ? ಹೇಳಿ ಅಪ್ಪಯ್ಯ. ಅಪ್ಪಯ್ಯ, ನೀವು ನನ್ನ ಮಗ ಅಂತ ಕರೆದಾಗೆಲ್ಲ ನಾ ಅಪ್ಪಯ್ಯ ಅಂತ ಕರೀದೆ ಹೋದೆ. ಮೇಷ್ಟ್ರು ಅನ್ನೋ ಗೌರವ ಎಲ್ಲಿ ಸಲಿಗೆಗೆ ತಿರುಕತ್ತದೋ ಅಂತ ಇವತ್ತು ಮಗನಾಗಿ ಭಿಕ್ಷೆ ಬೇಡ್ತೀವಿ. ನನ್ನ ಲಕ್ಷ್ಮಿ ಕೇಳಿದ್ದನ್ನ ಕೊಟ್ಬಿಡಿ ಅಪ್ಪಯ್ಯ, ನನ್ನ ಲಕ್ಷ್ಮಿ ಕೇಳಿದ್ದನ್ನ ಕೊಟ್ಬಿಡಿ ಅಪ್ಪಯ್ಯ, ಕೊಟ್ಬಿಡಿ ಅಪ್ಪಯ್ಯ. ನೀನ್ ಹೇಳ್ದಾಗ ಆಗ್ಲಿ ಕಣೋ, ನಾನ್ ಮದುವೆ ಮಾಡ್ಕೊಳ್ತೀನಿ. ಎಲ್ಲಾ ಕೆಲ್ಸನೂ ಬಿರ್ಬಿರ್ ಮುಗಿಸಿ ನಮ್ಮ ಮನೆ ತಕ ಹೋಗ್ಬತ್ತೀನಿ. ಇದ್ಯಾಕಜ್ಜಿ ಅಳ್ತಾ ಇದ್ಯಾ? ಆ ಹುಡುಗನ ಬಗ್ಗೆ ಎಲ್ಲ ಗೊತ್ತಿದೆ ಅಂತಂದ್ಯಲ್ಲ, ಈಗ ನೋಡು ಏನಾಗಿದೆ ಅಂತ. ಏನಾಯ್ತಜ್ಜಿ? ನಾನು ನಿನ್ ದೇಹಕ್ಕೆ ಆಸೆ ಪಟ್ಟು ಬಂದಿರೋದು, ಕುತ್ತಿಗೆ ತಾಳಿ ಕಟ್ಟಕ್ಕಲ್ಲ, ಶ್ರೀಮಂತನ ಬುಟ್ಟಿಗೆ ಹಾಕೊಳ್ಳೋದು ಅಂದ್ರೆ ನಿನ್ನ ಭ್ರಮೆ ಅಂತ ಕಾಗದದಲ್ಲಿ ಬರ್ದಿದ್ದಾನೆ ನರಸಿಂಹ. ಲಕ್ಷ್ಮಿಗೆ ಈ ವಿಷಯ ಗೊತ್ತೈತೇನಜ್ಜಿ? ಪ್ರಾಣ ಕಳ್ಕೊಳಕ್ ಹೋಗಿದ್ಲು, ಸಮಾಧಾನ ಮಾಡಿ ಮಲಗಿಸಿದ್ದಾಯ್ತು. ಗಂಡ ಹೆಂಡತಿ ಮುಖ ತೋರ್ಸಕ್ಕಾಗದೆ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡಿದ್ದಾರೆ. ಕಾಗ್ದ ತಗೊಂಡು ಏನ್ ಮಾಡ್ತೀಯ ನರಸಿಂಹ? ಮನೆ ಹುಡ್ಕಕ್ ಬೇಕಾಯ್ತದೆ. ಅಯ್ಯಯ್ಯೋ ಬೇಡಪ್ಪ, ಮೊದಲೇ ನಿನ್ ಕೋಪ ಹಿಡಿತಕ್ ಸಿಗೋದಿಲ್ಲ, ಆಮೇಲೆ ಇನ್ನೇನಾದ್ರೂ ಹೆಚ್ಚು ಕಡಿಮೆ ಆದೀತು. ನನ್ ತಂಗಿ ಕಣ್ಣಾಗ್ ನೀರ್ ಬರ್ಸೋನೆ ಅನ್ಯಾಗೆ. ಅವನ ಕತೆ ಮುಗ್ದಂಗೆ, ಅವನ ಕತೆ ಮುಗ್ದಂಗೆ. ನರಸಿಂಹ, ಏ ನರಸಿಂಹ!
ನಿಮ್ಮವ್ವ ನಿಂಗೆ 2ನೇ ಜನ್ಮ ಕೊಟ್ಟವಳೆ ಅಂತ ತಿಳ್ಕ. ಇನ್ನೊಂದ್ ಕಿತ ನಮ್ ಅಪ್ಪಯ್ಯ 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 ನೀನ್ ನೊಂದ್ಕೋಬೇಡ ಅಪ್ಪಯ್ಯ. ಅವನಿಗೆ ಸರಿಯಾಗಿ ಬುದ್ಧಿ ಕಲ್ಸಿವ್ನಿ. ನಮ್ಮ ಮನೆ ಹೆಣ್ಮಗ ಇರ್ಲಿ, ಪ್ರಪಂಚದಲ್ಲಿ ಯಾವ ಹುಡುಗಿನ ಅವ್ನ ಕಣ್ಣೆ ಸಹ ನೋಡಕ್ಕಿಲ್ಲ. ಅಣ್ಣ ಯಾರ್ ಬಗ್ಗೆ ಮಾತಾಡ್ತಾ ಇದ್ಯಾ? ಅವನೇ ಆ ಚಂಡಾಲ ವಿಜಯ್. ನನ್ ತಂಗಿಗೆ ಅನ್ಯಾಯ ಮಾಡಿರೆ ನಾ ಸುಮ್ಗಿರ್ತೀನ? ನೀನೇ ಕಾಸೆ ಪಟ್ಟು ಬಂದೆ, ಕುತ್ತಿಗೆ ತಾಳಿ ಕಟ್ಟಕ್ಕಲ್ಲ ಅಂತ ಕಾಗ್ದಾಗ ಬರ್ದವನಲ್ಲ. ಎಷ್ಟು ಪೊಗರಿರ್ಬೇಕು ಅವನ್ಗೆ. ತಾವು ಮದುವೆಗೆ ಒಪ್ಪಿದ್ದು ಸಂತೋಷ ಆಗಿದೆ, ಮೋಹವಾಗಿಟ್ಕೊಳ್ಳೋಣ ಅಂತ ಬರ್ದಿದ್ದಾರೆ. ಏನ್ ಹೇಳ್ತಿದ್ಯಾ ಅಪ್ಪಯ್ಯ? ಏನಾಗಿದ್ಯೋ ನಿನಗೆ? ಏನ್ ಮಾಡಿ ಬಂದ್ಯೋ ನೀನು? ಅಪ್ಪಯ್ಯ ಅಪ್ಪಯ್ಯ ವಿಜಯಲ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟೆ ಅಪ್ಪಯ್ಯ. ಚಪ್ರಕ್ಕೆ ಬಾಳೆ ಕಂದು ಕಡ್ಕೊಂಬಾರಂತ ಕೊಡ್ಲಿಕ್ಕೆ ಕೊಟ್ರೆ ಕುತ್ಕನೆ ಕಡಿದ್ಬಿಟ್ಟೆ ಅಲ್ಲೋ. ಅನ್ಯಾಯಗಳು ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲೋ. ನಿಂಗೇನು ಅಂತ ಹೇಳಲೆ ಅವ್ವ? ಅದು ಕಾಗ್ದಾಗೆ. ಅಯ್ಯೋ ಲಕ್ಷ್ಮಿ, ನಾನ್ ತೆಪ್ಪು ಮಾಡ್ಬಿಟ್ಟೆ ಲಕ್ಷ್ಮಿ. ಹೀರೀರು ಅನ್ನೋದ್ನು ನೋಡ್ದೆ ಅವ್ರ ತಂದೆ ಮ್ಯಾಗೋ ಕೈ ಮಾಡಿಬಿಟ್ಟೆ. ಅಯ್ಯೋ ನೀ ಯೋಚನೆ ಮಾಡ್ಬೇಡ ಲಕ್ಷ್ಮಿ, ನಾನಿವ್ನಿ ಅವ್ರ ಕೈ ಕಾಲ್ಗಾನ ಬಿದ್ದು ಈ ಲಕ್ಷ್ಮಿಗೆ ನಾನು ಒಪ್ಪಿಸ್ತೀನಿ ಲಕ್ಷ್ಮಿ. ಇವತ್ತೇ ಕಡೆ ಇನ್ಮೇಲೆ ನೀನ್ ನನ್ ಕಣ್ಣು ಬಿದ್ರು ಅಥವಾ ನನ್ನ ನೋಡಕ್ ಪ್ರಯತ್ನ ಪಟ್ರು ನನ್ ಹೆಣ ಬಿದ್ದಿರುತ್ತೆ. ಹೊರಟೋಗಿಲಿಂದ. ಐ ಸೇ ಗೆಟ್ ಔಟ್. ಮನುಜನ ಬಾಳಲಿ ದೇವನ ಲೀಲೆಯ ಬಲ್ಲವರಾರಿಹರು. ಮನುಜನ ಬಾಳಲಿ ದೇವನ ಲೀಲೆಯ ಬಲ್ಲವರಾರಿಹರು. ಬೇಕೆನಿಸೆ ಬಂಧು ಬಳಗವಾ ನೀಡಿ ಬಿಡುವನು. ಬೇಕೆನಿಸೆ ಬಂಧು ಬಳಗವಾ ನೀಡಿ ಬಿಡುವನು. ಸಾಕೆನಿಸೆ ಬಂಧನಗಳನ್ನು ಅಳಚಿ ಬಿಡುವನು. ಯಾಕೋ ಕಾಣೆ ಏನಿ ಬವಣೆ, ಯಾಕೋ ಕಾಣೆ ಏನಿ ಬವಣೆ.
ಎದೆಯಲ್ಲಿ ಪ್ರೀತಿ ನಿಲ್ಲದಂತೆ ಸೋರಿದೆ, ಅತಿಯಾಸೆ ಮುಗಿಲಾಯ್ತು, ಅನ್ಯಾಯ ಮಿಗಿಲಾಯ್ತು, ಅದರ ತಾಳಕ್ಕೆ ನ್ಯಾಯ ಕುಣಿದಿದೆ, ಹಾಡುಗಾನಕ್ಕೆ ತಣಿದು ಮಣಿದಿದೆ. ಯಾಕೋ ಶಿವನೇ ಏನಿ ಬವಣೆ, ಯಾಕೋ ಶಿವನೇ ಏನಿ ಬವಣೆ. ಸೆಲೆ ಸಿಕ್ಕಿತು, ಪ್ರೀತಿ ಸೆಲೆ ಮತ್ತೆ ಬತ್ತಿ ಏಕೆ ಮಾಯವಾಯಿತು. ಇರಲು ನೆಲೆ ಇಲ್ಲದಾಗ ಪ್ರೀತಿ ಸೆಲೆ ಸಿಕ್ಕಿತು, ಪ್ರೀತಿ ಸೆಲೆ ಮತ್ತೆ ಬತ್ತಿ ಏಕೆ ಮಾಯವಾಯಿತು. ಭುವಿಯಲ್ಲಿ ನೆಲೆಯಲ್ಲಿ ನೆಲೆ ಇರದೆ ಬದುಕೆಲ್ಲಿ, ಓ ದೇವರೇ ಇದು ನ್ಯಾಯವೇ, ಈ ನಿನ್ನ ಆಟಕ್ಕೆ ಕೊನೆಯಿಲ್ಲವೇ. ಯಾಕೋ ಕಾಣೆ ಏನಿ ಬವಣೆ, ಯಾಕೋ ಕಾಣೆ ಏನಿ ಬವಣೆ. ಇಲ್ಲೇ ಇಟ್ಟಿದ್ನಲ್ಲ, ಏನಾಯ್ತು? ಅರೆ ಏನ್ ಹುಡುಕ್ತಾ ಇದೀಯ ಪುಟ್ಟ? ನನ್ ಬುಕ್ಸ್ ಎಲ್ಲ ಏನಾಯ್ತಮ್ಮ? ಮನೆಗ್ ಬರೋ ಅತಿಥಿಗಳಿಗೆ ಕುಡಿಯೋಕೆ ಗ್ಲಾಸ್ ಕಮ್ಮಿ ಇತ್ತು, ಅದಕ್ಕೆ ತೂಕಕ್ಕೆ ಹಾಕಿ ಗ್ಲಾಸ್ಗಳು ತರಿಸ್ದೆ. ಏನ್ ಮಾತಾಡ್ತಾ ಇದೀಯಮ್ಮ? ನನ್ ಪರೀಕ್ಷೆಗೆ ಏನ್ ಮಾಡ್ಲಿ? ಪುಟ್ಟಿ, ನೀನು ಬುದ್ಧಿವಂತೆ, ಪುಸ್ತಕ ಇದ್ರೆ ನೀನು ಪಾಸ್ ಆಗ್ತೀಯ, ಪಾಸ್ ಆದ್ರೆ ಇನ್ನೂ ಮುಂದಕ್ಕೆ ಓದ್ಬೇಕು ಅಂತೀಯ. ನೀನ್ ಓದ್ತಾನೆ ಇದ್ರೆ ನಾನು ಮೊದಲೇ ಕೊಟ್ಟಿರೋ ಮಾತನ್ನ ಹೇಗ್ ಉಳಿಸ್ಕೊಳ್ಳಿ ಹೇಳು? ಮಾತ್ ಕೊಟ್ಟಿದ್ಯಾ? ಏನಂತ? ಕುರಿ ಬೆಳ್ಸೋದಿಕ್ಕೆ ಹಣ ಕೊಟ್ಟಿದ್ಯಾ, ಮಾಂಸ ನಿಂದೆ ಅಂತ. ಅಮ್ಮ, ತಾಯಿ ಮಗಳ್ಗೆ ಹೇಳೋ ಮಾತಾ ಇದು? ಅಪ್ಪ ಯಾರು ಅಂತ ಗೊತ್ತಿಲ್ದೆ ಬಿದ್ದಿದ್ದೋಳು ನೀನು, ಗಂಡ ಯಾರು ಅಂತ ಗೊತ್ತಿಲ್ದಿರೋಳು ನಾನು. ನಿನ್ನ ತಂದು ಸಾಕ್ತೆ, ನಿನ್ಗೆ ಜೀವನ ಸಿಕ್ತು, ನನ್ಗೆ ಜೀವನಕ್ಕೊಂದ್ ದಾರಿ ಆಯ್ತು. ಬೆಳೆಸಿದ ಮಾತ್ರಕ್ಕೆ ನಾನು ತಾಯಿ ಆಗಲ್ಲ, ಬೆಳೆದ ಮಾತ್ರಕ್ಕೆ ನೀನ್ ಮಗಳು ಆಗೋಲ್ಲ. ಅಮ್ಮ, ಈ ಹೇಸಿಗೆ ಕೆಲಸ ಮಾಡ್ಸೋದಿಕ್ಕೆ ನನ್ನನ್ ಸಾಕಿದ್ಯಾ? ಅಭ್ಯಾಸ ಆಗೋವರೆಗೂ ಹೇಸಿಗೆ, ಆಮೇಲೆ ಹಾಸಿಗೆನೆ ಪ್ರಪಂಚ. ನೀನ್ ಮಲಗೋದಂತೂ ಗ್ಯಾರಂಟಿ. ಇಲ್ಲಿ ಮಲಗ್ತೀಯೋ ಇಲ್ಲ ಅವನ್ ಮನೇಲಿ ಬದುಕ್ತೀಯೋ ಡಿಸೈಡ್ ಮಾಡು. ಸಾಕ್ ಸುಮ್ನೆ ರೇ. ಅವಳು ಅಂತದ್ ಏನಾಯ್ತು? ಅವನೇನ್ ತಪ್ಪು ಮಾಡಿದಾನೀಗ? ಒಳ್ಳೇದೇ ಮಾಡಿದಾನೆ. ಯಾವ್ದೋ ಜಾತಿಯವನು ಮನೆಗೆ ಬಂದ್ರೆ ನಮ್ಮ ವಂಶದ ಮಾನ ಮರ್ಯಾದೆ ಎಲ್ಲ ಏನಾಗುತ್ತೆ? ಮೊದಲು ಅವಳು ಓದ್ ನಿಲ್ಸಿ ಆನಂದ್ ಶಾಸ್ತ್ರಿಗಳ ಮಗನಿಗೆ ಕೊಟ್ಟು ಮದುವೆ ಮಾಡಿ.
ಅಜ್ಜಿ, ಅಯ್ಯೋ, ಇದೇನ್ ಅಜ್ಜಿ ಮಾಡ್ತಿದ್ದಿ? ನೀನ್ ನನ್ ಕಾಲ್ ಹಿಡಿದ್ರೆ ನನಗ್ ಶ್ರೇಯಸ್ಸ ಹೇಳು. ನಾನ್ ನಿನಗೆ ಮಾಡಬಾರದು ಮಾಡಿದ್ರು ನೀನ್ ಅದೇ ಮರ್ಯಾದೆ ಇಟ್ಕೊಂಡಿದ್ಯಾ. ನೀನು ಮನುಷ್ಯ ಅಲ್ಲಪ್ಪ, ದೇವ್ರು. ದೊಡ್ಡ ಮಾತು ಕಣ್ಣಜ್ಜಿ. ತಲೆ ಮ್ಯಾಗ ತಟ್ಟಿ ತಟ್ಟಿ ತಲೆ ನೀವು ಮಲಗಿಸ್ತೊಳ್ಳಿ ಒಂದೇ ಒಂದ್ಕಿತ ಶಿಕ್ಷೆ ಕೊಟ್ರೆ ಏನಾಯ್ತು ಬಿಡಜ್ಜಿ? ಎಷ್ಟು ದೊಡ್ಡ ಮನಸ್ಸು ಮಗು ನಿಂದು. ಈ ವಯಸ್ಸಿನಲ್ಲಿ ನಗ್ತಾ ನಗ್ತಾ ಇದ್ದ ಮನೆಗೆ ಬೆಂಕಿ ಹಚ್ಚಿಬಿಟ್ಟೆ. ಮನೆ ದೇವ್ರನ್ನ ಬೀದಿ ಪಾಲ್ ಮಾಡ್ಬಿಟ್ಟೆ. ಈಗ ನಮ್ಮ ಮನೆ ದೇವ್ರಿಲ್ಲದ ದೇವಸ್ಥಾನ ಆಗಿದೆ. ನನ್ನನ್ನ ಬೀದಿ ನಿಲ್ಸಿ ಕೆರದಲ್ಲಿ ಹೊಡೆದ್ರು ಪರವಾಗಿಲ್ಲ. ನಾನ್ ಮಾಡಿದ ತಪ್ಪನ್ನ ಒಪ್ಕೋತೀನಿ. ಮನೆಗ್ ಬಾ ಮಗು. ಅಯ್ಯಯ್ಯೋ, ಹಂಗೇನ ಮಾಡ್ಬಿಟ್ಟೆ ಕಣ್ಣಜ್ಜಿ. ಲಕ್ಷ್ಮಿಗ್ ನಿಜ ಗೊತ್ತಾದ್ರೆ ನನ್ ಕೆನ್ನೆ ಹೊಡೆದಿದ್ಕೆ ಕೈ ಕತ್ತರಿಸ್ಕೊಂಡ್ಬಿಡ್ತಾಳೆ. ಮನೆ ಬಿಟ್ಟು ಆಚ್ಕೋಗೊಂದಿದ್ಕೆ ನಾಲ್ಗೆ ಕುಯ್ಕೊಂಡ್ಬಿಡ್ತಾಳೆ. ಇದ್ರ ಮುಖ ತೋರ್ಸಿರೆ ಪ್ರಾಣ ಕಳ್ಕೊತೀನಿ ಅಂತ ಹೇಳ್ಬಿಟ್ಟವಳೆ. ಅವಳಿಗಿರೋದು ಒಂದೇ ನಾಲ್ಗೆ, ಒಂದೇ ಮನ್ಸು. ಅವಳಿಗೆ ಚೆನ್ನಾಗಿರ್ಬೇಕು ಕಣ್ಣಜ್ಜಿ. ನಾ ಬೀದಿನಾಗಿದ್ದವನು ಬೀದಿನಾಗೆ ಇದ್ಬಿಡ್ತೀನಿ. ಅವಳೆಲ್ಲಿ ಚೆನ್ನಾಗಿದ್ದಾಳೆ? ಯಾವ್ದೋ ಜಾತಿಯವನು ಮನೆಗ್ ಬರ್ತಾನೆಲ್ಲ ಅಂತ ನಾಟಕ ಆಡಕ್ ಹೋಗಿ ಮದುವೆ ನಿಲ್ಲಿಸ್ಬಿಟ್ಟೆ. ಈಗ ನೋಡು, ಅವಳು ಬಸರಿ ಆಗ್ಬಿಟ್ಟಿದ್ದಾಳೆ. ನಾನ್ ದುಡುಕ್ಬಿಟ್ಟೆ ಕಣೋ, ದುಡುಕ್ಬಿಟ್ಟೆ. ನಡಿ, ಆ ಹುಡುಗನ್ ಮನೆಗೆ ಹೋಗೋಣ. ಅವನ್ ಕಾಲ್ ಹಿಡಿದಾದ್ರೂ ನಾನ್ ಮದ್ವೆಗೆ ಒಪ್ಪಿಸ್ತೀನಿ. ನಾಡ ಕಣ್ಣಜ್ಜಿ, ಅವ್ರ ಮ್ಯಾಗ ಕೈ ಮಡಗ್ದವ್ ನಾನೇ ಬೇಡ್ಕತೀನಿ. ನೀ ಮನೆ ಸೇರ್ಕ. ಮನೆ ಒಳಗ್ ಕಾಲಿಟ್ರೆ ನಾನ್ ಮಾಡಿದ ತಪ್ಪು ನನ್ನನ್ನ ಕಾಡುತ್ತೆ. ಪ್ರಾಣ ಕಳ್ಕೋಬೇಕು ಅನ್ಸುತ್ತೆ. ಅಯ್ಯಯ್ಯೋ, ಇದೇನ್ ಮಾತು ಅಂತ ಆಡ್ತೇಜಿ. ಬಿಡ್ತವನು ಹಿರಿಯರು ಮನೆಗ್ ಶೋಭೆ. ಏನೋ ನಡಿಬಾರ್ದು ನಡೆದೋಯ್ತು. ನೀ ಹಂಗೇನಾರ ಮಾಡಿರೆ ನನ್ ಮ್ಯಾಗ ಆಡೆ. ಸುಮ್ಕೆ ಮನೆಗೆ ಸೇರ್ಕ. ನರಸಿಂಹ. ವಿಜಯ್, ವಿಜಯ್, ನೀನಾ? ಅಲ್ಲ ವಿಜಯ್, ಅದು ನೀನ್ ಇಂಥವನು ಅಂತ ಗೊತ್ತಿಲ್ಲದೆ ಲಕ್ಷ್ಮಿನ ಪ್ರೀತಿ ಮಾಡ್ಬಿಟ್ಟೆ. ಅಲ್ಲ ವಿಜಯ್, ಅದು ನೋಡು, ನೀನ್ ಈ ತರ ಪದೇ ಪದೇ ಬಂದು ಚಿತ್ರಹಿಂಸೆ ಕೊಡೋ ಬದಲು ಒಂದೇ ಸಲ ಸಾಯಿಸ್ಬಿಡು. ತಗೋ, ಸಾಯಿಸು. ಅಯ್ಯಯ್ಯೋ, ನಾನ್ ನಿನ್ ಯಾಕೆ ಕೈ ಮಡಗಕ್ ಬಂದಿಲ್ಲಪ್ಪ. ನಿನ್ ಕಾಲ್ ಹಿಡಿದು ಕ್ಷಮೆ ಕೇಳಕ್ ಬಂದೇವ್ನಿ. ಮನ್ಯಾಗೆ ನಡಿಬಾರ್ದು ನಡೆದೋತು. ಅದಕ್ಕೆ ನಿನ್ ಯಾಕೆ ಕೈ ಮಡಗ್ಬಿಟ್ಟೆ. ಲಕ್ಷ್ಮಿ ಗರ್ಭಿಣಿ ಆಗ್ಬಿಟ್ಟವಳೆ ವಿಜಯ್. ನಾನ್ ಮಾಡಿದ ತಪ್ಪನ ಒಟ್ಟಿಗೆ ಹಾಕೊಂಡು ಅವಳ ಮದುವೆ ಮಾಡ್ಕೋಪ. ಅವಳ ಮದುವೆ ಮಾಡ್ಕೋ. ನಮ್ಮಪ್ಪ 6 ಫ್ಯಾಕ್ಟರಿ ನಡೆಸ್ತಾ ಇದ್ದಾರೆ. ಸುಮಾರು 2,000 ಸಂಸಾರ ಇವ್ರ ಹೆಸರು ಹೇಳ್ಕೊಂಡು ಊಟ ಮಾಡ್ತಾರೆ. ಸಂಬಳ ತಗೊಳ್ಳೋ ವರ್ಕರ್ಸು ಇವ್ರನ್ನೇ ದೇವ್ರು ಅಂತ ತಿಳ್ಕೊಂಡು ಇವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಇಂಥವ್ರ ಮೇಲೆ ಕೈ ಮಾಡ್ಬಿಟ್ಟಿಯಲ್ಲೋ, ನಿನ್ನ ಕ್ಷಮಿಸ್ಬೇಕಾ? ನಾ ಏನ್ ಮಾಡ್ಲಪ್ಪ? ನನಗ್ ಕೋಪ ಬಂದ್ರೆ ಮೈ ಮೇಲೆ ಪ್ರಜ್ಞೆನೇ ಇರಕ್ಕಿಲ್ಲ. ನಾ ಏನ್ ಮಾಡ್ತೀನಿ ಅಂತಾನೆ ನಂಗೆ ತಿಳಿಯಕ್ಕಿಲ್ಲ. ನೋಡು, ಅವ್ರ ಕಾಲ್ ಮುಟ್ಟಿ ಕ್ಷಮೆ ಕೇಳ್ತೀನಿ. ಮದುವೆಗೆ ಮಾತ್ರ ಇಲ್ಲ ಅನ್ಬೇಡ ವಿಜಯ್. ನೀನ್ ನನ್ ಕಾಲ್ ಹಿಡ್ಕೋ, ಕ್ಷಮಿಸ್ತೀನಿ. ನಿನ್ ತಂಗಿನ ಗರ್ಭಿಣಿ ಮಾಡಿದ್ದಕ್ಕೆ ನಾನ್ ನಿನ್ ಕಾಲ್ ಹಿಡ್ಕೋತೀನಿ. ನನ್ನೂ ಕ್ಷಮಿಸ್ಬಿಡು. ಕ್ಷಮೆ ಕೇಳಿದ ತಕ್ಷಣ ಮಾಡಿದ ತಪ್ಪೆಲ್ಲ ಮುಚ್ಚೋಗುತ್ತಾ? ನಾನ್ ಲಕ್ಷ್ಮಿನ ಮನ್ಸಾರೆ ಪ್ರೀತಿಸ್ತೀನಿ, ಈಗಲೂ ಪ್ರೀತಿಸ್ತಾ ಇದ್ದೀನಿ. ಆದ್ರೆ ಮದ್ವೆ ಮಾತ್ರ ಸಾಧ್ಯ ಇಲ್ಲ. ಅಯ್ಯೋ ವಿಜಯ್, ನನ್ ಮ್ಯಾಗಿನ ಕೋಪನ ಅವಳ ಮ್ಯಾಲ ತೀರಿಸ್ಕೋಬೇಡ. ನಾನ್ ನಿಮ್ಮಿಂದ ದೂರ ಹೊಂಟೋಯ್ತೀನಿ. ನೀನ್ ತಾಳಿ ಕಟ್ಟಕ್ ಮುಂಚೆ ನಾನ್ ಕುತ್ತಿಗೆನ ಕಡ್ದು ನಿನ್ ಕಾಲಡಿ ಮಡಗ್ತೀನಿ. ಮದುವೆ ಮಾತ್ರ ಇಲ್ಲ ಅನ್ಬೇಡ, ಇಲ್ಲ ಅನ್ಬೇಡ. ನೀನ್ ಸಾಯ್ತೀನಿ ಅಂದ್ರು ಅಷ್ಟೇ, ನನ್ನನ್ ಸಾಯ್ತೀನಿ ಅಂದ್ರು ಅಷ್ಟೇ. ಮದ್ವೆ ಮಾತ್ರ ಸಾಧ್ಯವಿಲ್ಲ. ಹೊಟ್ಟೋಗಿಲಿಂದ, ಗೆಟ್ ಔಟ್.
ಹೊರಟೋದ್ಯಾ? ನನ್ನ ಕಾಪಾಡು ನರಸಿಂಹ, ನರಸಿಂಹ, ನನ್ನ ಕಾಪಾಡು. ನೋಡ್ರಲ್ಲೇ ಹೇಗೆ ಒಂಟಿಯಾಗಿ ಬಿದ್ದಿದ್ದಾಳೆ. ಲಾವಣ್ಯ, 4 ಗೋಡೆ ಮಧ್ಯ ನಡೆಯೋದನ್ನ ನೀನು 4 ಜನರ ಮುಂದೆ ತಂದಿದೀಯಾ ಅಲ್ವಾ? ನಾನ್ 3 ಬಿಟ್ಟವನು. ಎಲ್ಲದಕ್ಕೂ ರೆಡಿ. ಬೇಡವಾ? ಯಾಕೆ? ಏಯ್, ಬೇಡ ಬೇಡ ನರಸಿಂಹ. ಸಾನಿ ಸಾನಿ ಸಂತೀರಿ ಸಾನಿ ಸಾನಿ ಸಂಪದಿರಿ ಸಾನಿ ಸಾನಿ ಸಂತೀರಿ. ಬಿಟ್ಬಿಡು, ನನ್ನೇನು ಮಾಡಬೇಡ. ನರಸಿಂಹ, ನಂಗೆ ಯಾಕೆಲ್ಲ ಕೋಪ ಬರ್ಸ್ತೀರಾ? ನನ್ ಕೈನ ಯಾಕೆ ತಪ್ಪು ಮಾಡಿಸ್ತೀರಾ? ಕ್ಷಮಿಸ್ಬಿಡು ಲಕ್ಷ್ಮಿ, ಕ್ಷಮಿಸ್ಬಿಡು. ವಿಧಿ ಯಾರನ್ನು ಬಿಡೋದಿಲ್ಲ ನರಸಿಂಹ. ನೋಡ್ದ್ಯಾ, ಓದು ಬರಹ ನಿನ್ ತಲೆಗೆ ಹತ್ತೋದಿಲ್ಲ. ಸ್ವಲ್ಪ ಕಷ್ಟಪಟ್ಟು 4 ಅಕ್ಷರ ಕಲ್ತಿದ್ರೆ ಈ ದಿನ ನೀನ್ ನೋಡ್ಬೇಕಾಗಿರ್ಲಿಲ್ಲ. ನರಸಿಂಹ, ಅಲ್ವೋ ನಿನ್ ಪಾಲಿಗೆ ನಾವೆಲ್ಲ ಸತ್ತಿದೀವೇನಪ್ಪ. ಈ ಹಾಳ್ ಮಂಟಪದಾಗ ಬೀಳೋಕ್ಕಿಂತ ನಮ್ಮನೆಗ್ ಬಂದಿದ್ರೆ ನಾವೆಲ್ಲ ಬೇಡ ಅಂತಿದ್ವೇನೋ ನಿನಗೆ. ಬೇಡ ನಂಜವ್ವ, ನಾ ಕಾಲಿಟ್ ಮನೆ ಹಾಳಾಗೋಗ್ತದೆ. ಥು, ಬಿಡ್ತು ಅನ್ನಪ್ಪ. ನೀನು ಗದ್ದೆ ಮೇಲೆ ಕಾಲಿಟ್ರೆ ಬೆಳೆ ಚೆನ್ನಾಗ್ ಬರುತ್ತೆ. ನೀನು ಮೈ ಮರೆತು ಹಾಡಿದ್ರೆ ಎಂಥ ಕಾಯಿಲೆ ಇದ್ರೂ ವಾಸಿ ಆಗುತ್ತೆ. ನೀನು ಆ ಮನೆಯವ್ರಿಗೆ ಬೇಡ ಆಗಿರ್ಬಹುದು, ನೀನು ಈ ಊರಿನ ಮಗ ಕಣಪ್ಪ. ನೋಡಪ್ಪ, ನೀನ್ ಯಾರ ಮನೆಗ್ ಬೇಕಾದ್ರೂ ಇರ್ಬಹುದು. ನರಸಿಂಹ, ನನ್ ಮಗಳು ಮೈ ನೆದ್ದವಳೆ. ನಾಳೆ ಆರ್ತಿ ಇಟ್ಕೊಂಡಿದ್ದೀನಿ. ನೀನ್ ಬಂದೊಂದ್ ಹಾಡ್ ಆಡ್ಬಿಟ್ರೆ ಅದ್ಯಾವ್ರೇ ಬಂದ್ ಆಶೀರ್ವಾದ ಮಾಡ್ದಂಗೆ ಕಣೋ. ಯಾರಿಗೋಸ್ಕರ ಆಡ್ಲಿ ನಂಜವ್ವ? ನನಗ್ ಸಂಗೀತ ಹೇಳ್ಕೊಟ್ ಮೇಷ್ಟ್ರ ಆಶೀರ್ವಾದ ನನ್ನ ತಲೆ ಮ್ಯಾಗಿಲ್ಲ. ನನ್ನ ಹಾಡಿಗೆ ಸ್ಫೂರ್ತಿ ಲಕ್ಷ್ಮಿ, ನಂತಾವಿಲ್ಲ. ನಾನು ಆಡಕ್ಕಿಲ್ಲ, ಸಾಕವ, ಆಡಕ್ಕಿಲ್ಲ. ಯಾಕೆ ಹಾಡಲ್ಲ? ನಂಜಮ್ಮ, ನಿಮ್ ಮಗಳ ಆರ್ತಿಗೆ ಇವ್ರನ್ನ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು. ನರಸಿಂಹ, ಇಡೀ ಊರೇ ನಿಂದು. ಅಷ್ಟು ಜನನ ಸಂಪಾದನೆ ಮಾಡೋದು ಹುಡುಗಾಟ ಅಲ್ಲ. ಇದು ನಿನ್ ಸಂಗೀತಕ್ಕಿರೋ ಶಕ್ತಿ, ನಿನ್ ಮನ್ಸಿಗಿರೋ ಸ್ವಚ್ಛತೆ. ಸಂಗೀತ
ಎಲ್ರಿಗೂ ಒಲಿಯೋದಿಲ್ಲ. ನನಗೋಸ್ಕರ ಹಾಡು. ಮನ ತುಂಬಿ ಹರಸುವೆ ಹರಿಣಿ ಕಣ್ಣವಳಿಗೆ ಹಣೆಗಣ್ಣಿನ ಮಡದಿ ಹೆಸರೇಳುತ್ತಾ. ಮನ ತುಂಬಿ ಹರಸುವೆ ಹರಿಣಿ ಕಣ್ಣವಳಿಗೆ ಹಣೆಗಣ್ಣಿನ ಮಡದಿ ಹೆಸರೇಳುತ್ತಾ. ಅಷ್ಟಲಕ್ಷ್ಮಿಯರೆಲ್ಲ ಇಷ್ಟದಲ್ಲಿ ನೆಲೆಸಿರಲಿ, ಕಷ್ಟವೊಂದಿಷ್ಟು ಇವಳಿಗೆ ಎಂದೆಂದು ಬರದಿರಲಿ, ಎಂದೆಂದು ಬರದಿರಲಿ, ಎಂದೆಂದು ಬರದಿರಲಿ. ಜಿಗಿದು ಹಾಡುವೆ ಕಣ ಕಣವು ನಿನ್ನದೇ.
ಪಡೆದು ಸೋತೆನೆ ಕೋಗಿಲೆಯ ನನ್ನ ಸೇರು ಬಾ ಜಿಗಿ ಜಿಗಿದು ಹಾಡುವೆ ಕಣ ಕಣವು ನಿನ್ನದೇ ಲಕ್ಷ್ಮಿ, ನಾನು ನಿನಗೆ ಅವತ್ತೇ ಹೇಳಿದೆ ಅವನ ಕೋಪನ ಸುಟ್ಬಿಡು ಅಂತ. ನೀನ್ ಕೇಳಲಿಲ್ಲ. ಇವತ್ತು ಸಂಬಂಧನೇ ಸುಟ್ಟೋಗೋ ಪರಿಸ್ಥಿತಿ ಬಂದ್ಬಿಡ್ತು. ನನ್ ಪ್ರೀತಿ ಯಾವತ್ತಾದ್ರೂ ಒಂದಿನ ದ್ವೇಷಕ್ಕೆ ತಿರ್ಕೊಳ್ಳುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ ಅಪ್ಪಾಜಿ. ಬರೀ ಫೋಟೋನೇ ಅಲ್ಲ, ಅವ್ನ್ ನೆನ್ಪನ್ನೇ ಸುಟ್ಟಾಕ್ಬೇಕು ಅನಿಸ್ತಿದೆ. ದೇವ್ರಂತ ಹುಡುಗ ಮಾಡ್ದಲೇ ಇರೋ ತಪ್ಪಿಗೆ ಅನ್ನಬಾರ್ದೆಲ್ಲ ಅನ್ನಿಸ್ಕೊತಾ ಇದ್ದಾನೆ. ದೇವ್ರೇ, ನಿನ್ನನ್ನ ಸ್ತುತಿ ಮಾಡೋ ಬಾಯಿ ಸುಳ್ಳು ಹೇಳ್ಬಿಡ್ತು, ಜಪಮಾಲೆ ಹಿಡಿಯೋ ಕೈ ತಪ್ಪು ಮಾಡ್ಬಿಡ್ತು. ಈ ಮನೆ ಸರಿ ಹೋಗಿ ನನ್ನ ಕಂಡ ವಾಪಸ್ ಬರೋವರೆಗೂ ಇದನ್ನ ಮುಟ್ಟಲ್ಲ, ಜಪ ಮಾಡಲ್ಲ. ಐ ಡೋಂಟ್ ನಾಟ್ ಎನಿ ರೀಸನ್. ಲುಕ್, ನೀನ್ ಕೇಳ್ದಾಗ್ಲೆಲ್ಲ ನಾನು ಹಣ ಕೊಟ್ಟಿದ್ದು ಇದಕ್ಕಲ್ಲ ಲಾವಣ್ಯನ ಅನುಭವಿಸಕ್ಕೆ. ಐ ವಾಂಟ್ ದಟ್ ಗರ್ಲ್ ವಿದಿನ್ ಎ ವೀಕ್. ಇಲ್ಲ ಅಂದ್ರೆ ಗೊತ್ತಲ್ಲ, ಗೊತ್ತು ತಾನೆ. ಅರೆ, ಏನಾಯ್ತು? ಅಲ್ಲಿ ಲಕ್ಷ್ಮಿ ಅವಳೆ, ನಾನು ಅವಳು ಮುಖ ತೋರಿಸಬಾರ್ದು. ಲಾವಣ್ಯ, ಅವಳು ಹೆಂಗ್ ಅವಳೆ ಅಂತ ತಿಳ್ಕೋಬೇಕು ಅಂತ ಆಸೆ ಆಗ್ತದೆ. ಓ, ಕೇಳ್ಕೊಂಬತ್ತೀಯಾ? ಸರಿ. ಹಾಯ್ ಲಕ್ಷ್ಮಿ. ಹಾಯ್ ಲಾವಣ್ಯ. ಏನೇ ಈಗ ಬಂದ್ಯಾ? ಇಲ್ಲ, ಸ್ವಲ್ಪ ದಿನ ಆಯ್ತು. ಅಂದ್ರೆ ನೀನ್ ನನ್ ನೋಡಕ್ ಬರ್ಲಿಲ್ವಾ? ಅದು ಏನೇನೋ ಆಗೋಯ್ತು ಬಿಡು. ನೀನ್ ಹೇಗಿದ್ಯಾ? ಕೇಳ್ಕೊಂಡ್ ಬಾ ಅಂತ ಕಳ್ಸಿದ್ನಾ? ಎಲ್ರು ಜೀವ ಹೋದ್ಮೇಲೆ ಹೆಣ ಹಾಕ್ತಾರೆ, ನಾನು ಜೀವಂತವಾಗಿರೋ ಹೆಣ ಅಂತ ಹೋಗಿ ಹೇಳು. ಯಾಕೆ ಏನೇನೋ ಮಾತಾಡ್ತಾ ಇದ್ಯಾ? ಮತ್ತಿನ್ನೇನೆ, ಮದ್ವೆನೇ ಆಗ್ದೆ ಗರ್ಭಿಣಿ ಆಗಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳ? ತಪ್ಪು ಅವಂದಲ್ಲ. ಬೀದಿಲ್ ಬಿದ್ದವನ್ನ ಮನೆ ಕರ್ಕೊಂಡ್ ಬಂದು ಅನ್ನ ಹಾಕಿದ್ರಲ್ಲ ನಮ್ಮಪ್ಪ, ತಪ್ಪು ಅವ್ರದು. ಲಕ್ಷ್ಮಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಕೋಪ ಬರುತ್ತಲ್ಲ? ನೀನ್ ಪ್ರೀತಿ ಮಾಡಿ ಇನ್ನು 3 ದಿನ ಆಗಿಲ್ಲ, ಅವನಿಗೆ ಬೈದ್ರೆ ನಿನಗ್ ಕೋಪ ಬರುತ್ತೆ. ನಾನು ವಿಜಯ್ ಮಗುನ ಹೊಟ್ಟೆಲ್ ಇಟ್ಕೊಂಡು ತಿರುಗ್ತಾ ಇದ್ದೀನಿ. ಅವನು ಹೋದ್ರೆ ನನ್ಗೆ ಹೇಗಾಗ್ಬೇಕು ಹೇಳು? ನನ್ ಮಾತ್ ಸ್ವಲ್ಪ ಕೇಳು ಸಾಕು. ನೀನ್ ನಮ್ಮನೆ ವಿಷಯದಲ್ಲಿ ತಲೆ ಹಾಕ್ಬೇಡ. ಅವನೇ ನಮ್ಮನೆಯವನಲ್ಲ ಅಂದ್ಮೇಲೆ ಇನ್ ನೀನ್ ಯಾರು? ಅವ್ನ್ ಪ್ರೀತಿ ಮಾಡ್ದವ್ರನ್ನ ಮಾತಾಡ್ಸೋದಿರ್ಲಿ, ಅವ್ನ್ ನಡೆದಿದ್ದ ದಾರಿಲಿ ನಡೆಯೋಕ್ಕೂ ಹೇಸಿಗೆ ಆಗುತ್ತೆ. ಎಷ್ಟ್ ಗೊಬ್ಬ ಅವಳಿಗೆ. ಅಯ್ಯಯ್ಯೋ, ಹಂಗನ್ಬೇಡ ಪಾಪ, ತುಂಬಾ ನೊಂದ್ಕೊಂಡ್ಬಿಟ್ಟವಳೆ. ನೀನ್ ಮನುಷ್ಯನಾ? ಅವಳೆಷ್ಟ್ ಬೈದ್ರು ನಿನ್ಗೇನು ಅನ್ಸಲ್ವಾ? ಸ್ಟೆಪ್ ಮಾಡಿ ಅವ್ನೇ ಬೈತಾಳೆ. ನನ್ ಬೈಯೋ ಅಧಿಕಾರ ಅವಳಿಗಲ್ದೆ ಬೇರೆ ಯಾರಿಗೈತೆ ಹೇಳು? ಪಾಪ ಅಪ್ಪ ಅವ್ವ ಇನ್ನೆಷ್ಟು ನನ್ಕೊಂಡ್ಬಿಟ್ಟವ್ರು. ಯು ಆರ್ ಇಂಪಾಸಿಬಲ್, ಜಸ್ಟ್ ಗ್ರೇಟ್. ಅಯ್ಯಯ್ಯೋ, ಅದು ಗೇಟ್ ಅಲ್ಲ, ಗರ್ಭಗುಡಿ ಬಾಗ್ಲು. ಅಯ್ಯಯ್ಯೋ, ಇವಳೇನ್ ಅವಾಗ ಹಿಂಗ್ ಮಾಡ್ತಾಳೆ? ಜೊತೆಗೆ ಇವ್ನಿ ಏನ್ ಕಾದದು? ನಿಂಗೆ ಯಾಕೋ ಈ ಸೀರೆ ಗಿರೆ ಎಲ್ಲ ಒಪ್ಪಾಕಿಲ್ಲ? ನೀ ಮೊದ್ಲಿನ ತರ ಬಟ್ಟೆನೆ ಹಾಕೋ. ತಗ, ಪಟ್ನಕ್ಕೆ ಹೋಗ್ಕೊಂಡ್ಕೋ. ನೀನೇ ಆಯ್ಕೆ ಮಾಡಿದ್ರೆ ತಗೋತೀನಿ. ಆಯ್ಕೆ ಮಾಡಕ್ ನಾ ಏನ್ ನಿನ್ ಗಂಡನ? ಕೊಡ್ಸಕ್ ನೀನ್ ಯಾರು? ಅದು
ಅದು ಏಯ್ ನಾಚಿಕೆ ಬೇಡ ಕಚ್ಬಿಡ್ತೀನಿ. ಅಯ್ಯೋ ಹಂಗೇನ ಮಾಡ್ಬಿಟ್ಟಿಯಾ? ನಂಗೆ ಯಾವ್ದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ. ನೀ ಏನೋ ಮಾಡೋದು ಅದಿನ್ನೆಲ್ಗೋ ಮುಗಿಯೋದು. ನಿಂಗ್ ಬಟ್ಟೆ ತಾನೇ ಬೇಕು, ನಾ ಕೊಡಿಸ್ತೀನಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. We want justice, we want justice. ಬೇಕೇ ಬೇಕು, ನ್ಯಾಯ ಬೇಕು. ರಾಜಗೋಪಾಲ್ಗೆ ಧಿಕ್ಕಾರ, ರಾಜಗೋಪಾಲ್ಗೆ ಧಿಕ್ಕಾರ. ಏನೇ ಬರಲಿ ಮಕ್ಕಳಿರಲಿ, ಏನೇ ಬರಲಿ ಮಕ್ಕಳಿರಲಿ. We want justice. ಬೇಕೇ ಬೇಕು, ನ್ಯಾಯ ಬೇಕು, 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 ಬೇಕೇ ಬೇಕು, ನ್ಯಾಯ ಬೇಕು. ಇದನ್ನ ಪ್ಯಾಕ್ ಮಾಡಿ. ಇದನ್ನು ಎಲ್ಲಿವರೆಗೂ ಬಂತು? ನೀವು ಹೇಳ್ಕೊಟ್ಟಾಗ ಎಲ್ಲ ನಡೀತಾ ಇದೆ ಸರ್. ಲಾವಣ್ಯ, ನಿನ್ನ ಅವತ್ತು ಓಡಿಸ್ಕೊಂಬಂದಿದ್ದಲ್ಲ ಅವನೇ ಅಲ್ವಾ ಅದು? ಹೌದು. ಅಯ್ಯಯ್ಯೋ, ಬನ್ರಪ್ಪ ಬನ್ನಿ. ಅನ್ಯಾಯವಾಗಿ ಕೊಂದ್ಬಿಟ್ಟ, ಕೊಂದ್ಬಿಟ್ಟ, ಇವನ್ನ ಸಾಯಿಸ್ಬಿಟ್ಟ. ಬನ್ರಪ್ಪ ಬನ್ನಿ. ಅಯ್ಯಯ್ಯೋ, ಓಯ್, ಅನ್ಯಾಯವಾಗಿ ಕೊಂದ್ಬಿಟ್ಟಿಯಲ್ಲೋ, ಕೊಂದ್ಬಿಟ್ಟಿಯಲ್ಲೋ. ಮಾತು ಕೇಳಿ. ಹಲೋ, ನಡಿ ಹೋಗೋಣ. ಲಾವಣ್ಯ, ನಡಿ. ಅವತ್ ನನ್ನ ಜನರಲ್ ಮ್ಯಾನೇಜರ್ ಪೋಸ್ಟ್ ಇಂದ ತೆಗೆದಾಕಿ ನಿನ್ನ ಪವರ್ ತೋರಿಸ್ಕೊಂಡೆ. ಇವತ್ತು ನನ್ನ ಪವರ್ ನೋಡಿದ್ಯಾ? ದೂರ ಇದ್ದವನು ಓಡ್ ಬಂದು ಕಾರಕ್ಕೆ ಸಿಕ್ಕಾಕೊಂಡ್ರೆ ಓಡಿದವ್ರು ತಪ್ಪ ಸರ್? ಬಿದ್ದನು ಯಾರೇ ಆಗಿದ್ರು ಪರವಾಗಿಲ್ಲ ರೀ. ಯೂನಿಯನ್ ಲೀಡರ್ ಯಾಕ್ರಿ ಬಿಡ್ಬೇಕು? ಇದು ಆಕ್ಸಿಡೆಂಟ್ ನೆಪದಲ್ಲಿ ನಡೆದಿರೋ ಕೊಲೆ. ಇಂಪಾಸಿಬಲ್. ನಮ್ ತಂದೆ ಎಂಥವ್ರು ಅಂತ ಗೊತ್ತಿದ್ದು ಈ ಮಾತು ಹೇಳ್ತಿದ್ದೀರಾ? ಎಂತವ್ರು ಅಂತ ಗೊತ್ತಿರೋದಕ್ಕೆ ನಾನು ಈ ಮಾತು ಹೇಳ್ತಿರೋದು. ನನ್ನ ಮೇಲೂ ಕೊಲೆ ಪ್ರಯತ್ನ ಮಾಡಿದ್ರು, ಆದ್ರೆ ನನ್ನ ಅದೃಷ್ಟ, ನಾನು ತಪ್ಪಿಸ್ಕೊಂಡೆ. ಅದಕ್ಕೆ ಕೆಲಸದಿಂದ ತೆಗೆದ್ರು ಅಂತ ಮದನ್ ಕಂಪ್ಲೇಂಟ್ ಮಾಡಿದ್ದಾರೆ. ಬಿಡು ಬಿಡು ಅಂದ್ರು ಕೇಳ್ದಲ್ಲ ಎಳ್ಕೊಂಬಂದ್ಬಿಟ್ಟಲ್ಲ ಆತ ವಿಜಯ್ ಅಪ್ಪ. ಆದ್ರೇನಂತೆ? ಅವ್ರು ನಿಂಗೆ ಅವಮಾನ ಮಾಡಿದಿನ ಮರ್ತ್ಬಿಟ್ಯಾ? ಲಾವಣ್ಯ, ಹಾಗೆ ಸಾಧಿಸೋದು ಜೀವನ ಅಲ್ಲ. ಮನ್ಸನ್ಗೆ ಆಗ್ದಿದ್ರೆ ಬದುಕಿದ್ದೇನ್ ಪ್ರಯೋಜನ ಹೇಳು? ನಿಂಗೆ ಅವ್ನ ಮನೆ ಗೊತ್ತಾಯ್ತಾ? ಇದೆಲ್ಲ ನಿಂದೆ ಕೆಲಸ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಬರ್ಕೊಂಡು ಕಂಪ್ಲೇಂಟ್ ನ ವಾಪಸ್ ತಗೋ. ಇದೇ ಕೆಲಸ ನಿಮ್ಮಪ್ಪ ಮೊದಲೇ ಮಾಡಿದ್ರೆ ಕಂಬಿ ಎಣ್ಸೋ ಕಷ್ಟನೇ ಬರ್ತಿರ್ಲಿಲ್ಲ. ಏಯ್ ಹೇಳ, ಅರ್ಥ ಆಯ್ತಾ? ಹುಷಾರ್. ಏಯ್! ಬೇಡ ಬೇಡ, ನನ್ನ ಕಂಪ್ಲೇಂಟ್ ವಾಪಸ್ ತಗೋತೀನಿ. ನನಗೆ ಯಾವ ದುಡ್ಡು ಬೇಡ. ಬಸ್ ಲಾವಣ್ಯ
ನರಸಿಂಹ, ತುಂಬಾ ರಕ್ತ ಹೋದ್ರೆ ತೊಂದರೆ ಆಗುತ್ತೆ. ಮೊದಲು ಹಾಸ್ಪಿಟ್ಲ್ ಹೋಗೋಣ ಬಾ. ಹೆಂಗೋಳೆ ಡಾಕ್ಟ್ರೆ? ಪ್ರಾಣಕ್ಕೇನು ಅಪಾಯ ಇಲ್ಲ, ಆದ್ರೆ ಗರ್ಭಕೋಶಕ್ಕೆ ತುಂಬಾ ಪೆಟ್ಟಾಗಿದ್ರಿಂದ ಅದನ್ನ ತೆಗಿಬೇಕಾಯ್ತು. ಅಯ್ಯೋ ಶಿವನೇ, ಅವಳಿಗೆ ವಿಷಯ ಗೊತ್ತಾಯ್ತಾ ಡಾಕ್ಟ್ರೆ? ಇಲ್ಲ, ಅವಳಿಗೆ ಗೊತ್ತಿಲ್ಲ. ಹೇಳಕ್ ಹೋಗ್ಬೇಡಿ. ಈ ವಿಷಯ ಗೊತ್ತಾದ್ರೆ ಅವಳು ನನ್ ಮದುವೆ ಆಗಕ್ಕೆ ಒಪ್ಪಕ್ಕಿಲ್ಲ. ನಿನ್ಗೆ ಅನ್ಯಾಯ ಮಾಡ್ದಂಗೆ ಆಗ್ತದೆ ಅಂತ ಏನೇನೋ ಮಾತಾಡ್ತಾಳೆ. ಈ ವಿಷಯನ ಅವಳಿಗೆ ಯಾರು ಹೇಳ್ಬೇಕಾಗಿಲ್ಲ. ಮುಂದಿನ ತಿಂಗಳು ಅವಳಿಗೆ ಗೊತ್ತಾಗುತ್ತೆ. ಟೇಕ್ ಇಟ್ ಈಸಿ. ಅವಳಿಗೆ ಮಕ್ಕಳಾಗಲ್ಲ ಅಂತ ಗೊತ್ತಾದ್ಮೇಲೂ ಒಂದು ನಿಮಿಷನೂ ಯೋಚನೆ ಮಾಡದೆ ಮದುವೆ ವಿಷಯ ಮಾತಾಡ್ತಿದ್ದಿಲ್ಲಪ್ಪ. ಎಷ್ಟು ದೊಡ್ಡ ಮನ್ಸು ನಿಂದು. ಇದ್ರಾಗ ದೊಡ್ಡ ಮನ್ಸು ಏನೈತೆ ಬುಡಿ ಬುದ್ಧಿ. ಮದುವೆ ಆದ್ಮ್ಯಾಗ ಅವಳಿಗೆ ಹಿಂಗ ಆಗೋಗಿದ್ರೆ ನಾನು ಅವಳು ಕೈ ಬಿಟ್ಬಿಡ್ತಿದ್ನ. ವ್ಯಕ್ತಿ ಮುಖ್ಯ. ಹಿಂಗೆಲ್ಲ ಆಗದ್ ನಮ್ ಕೈಲೈತಾ? ಅಪ್ಪ, ನಾವಿನ್ನು ಹೀಗೆ ದ್ವೇಷ ಸಾಧಿಸ್ತಾ ಹೋದ್ರೆ ನಮ್ಮನ್ನ ಮನುಷ್ಯರು ಅಂತ ಯಾರು ಕರೆಯಲ್ಲ. ಊರಿಗೆ ಹೋಗಿ ಲಕ್ಷ್ಮಿನ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಡ್ಬರೋಣ. ಅಯ್ಯೋ, ಎಂತ ಮಾತಾಡ್ದೆ ವಿಜಯ್. ನೀನು ಮದುವೆಗೆ ಒಪ್ಪಕ್ಕಿಲ್ವೇನೋ ಅನ್ಕೊಂಡಿದ್ದೆ. ತುಂಬಾ ಸಂತೋಷನಪ್ಪ, ತುಂಬಾ ಸಂತೋಷ. ಅವ್ವ, ನಾನೊಂದು ಕೇಳ್ತೀನಿ, ಕೊಡ್ತೇನವ್ವ? ಏನಪ್ಪ? ಲಾವಣ್ಯಂಗೆ ತಂದೆ ತಾಯಿ ಎನಿಸ್ಕೊಂಡವ್ರು ಯಾರು ಇಲ್ಲ. ನನ್ನ ತಂದೆ ತಾಯಿ ಎನಿಸ್ಕೊಂಡವ್ರು ನನ್ನ ಜೊತೆಯಾಗಿಲ್ಲ. ಅವಳಿಗೆ ವಿಷಯ ಗೊತ್ತಾಗಕ್ ಮುಂಚೆ ನಾನು ಅವಳು ಮದುವೆ ಮಾಡ್ಕೋಬೇಕು. ನೀವೇ ನಿಂತು ನನ್ ಮದುವೆ ಮಾಡಿಸ್ತೀರವ್ವ? ಇಂಥ ಒಳ್ಳೆ ಕೆಲ್ಸಕ್ಕೆ ಯಾರಾದ್ರೂ ಇಲ್ಲ ಅಂತಾರೇನಪ್ಪ? ಹಾಗೆ ಆಗ್ಲಪ್ಪ. ಚಿಟಪಟ ಚಿಟಪಟ ಚಿನಕುಳಿ, ಕಿಲ ಕಿಲ ನಗೆಯೇ ಬಳುವಳಿ. ಚಿಟಪಟ ಚಿಟಪಟ ಚಿನುಕುಳಿ, ಕಿಲ ಕಿಲ ನಗೆಯೇ ಬಳುವಳಿ. ಬಂದಳು ಬಿಂಕದ ಬೊಂಬೆ, ಹದಿಹರೆಯ ಕಲಕೊರಂಬೆ. ದಂತವ ವನದಾಳಿಂಬೆ, ಹುಳಿ ಹುಳಿಯ ತಿನಿಸು ನಿಂಬೆ. ಕನಸಿನ ಕಲ್ಪನೆ ನೀ, ಪ್ರೀತಿಯ ಆಣತಿನಿ. ಕನಸಿನ ಕಲ್ಪನೆ ನೀ, ಪ್ರೀತಿಯ ಆಣತಿನಿ. ಪ್ರೇಮಕ್ಕೆ ಅರ್ಥವೇ ನೀನು, ಒಲವಿನ ದಾಹವು ತಣಿಸುವ. ಒಲವಿನ ದಾಹವು ತಣಿಸುವ. ಚಿಟಪಟ ಚಿಟಪಟ ಚಿನಕುಳಿ, ಕಿಲ ಕಿಲ ನಗೆಯೇ ಬಳುವಳಿ. ಸಾಗರವ ಕಲ ಕಲ ಕೆಡುವ ಆದಿಶೇಷ ನೀನು. ಹೆಂಗರುಳ ಪುಳ ಪುಳಕಿಸುವ ಕಾಮರಾಜ ನೀನು. ಮಾತುಗಳ ಸವಿಸಾಲಿನಲ್ಲಿ ವರ್ಣಿಸೇನು ಏನು, ಮುತ್ತುಗಳ ಸಿಹಿ ಮತ್ತಿನಲ್ಲಿ ಶೃಂಗಾರ ಮಾಡಲೇನು. ಗಂಡಿದೆ ಕೆಣಕುತ್ತಿದೆ, ನನ್ನಿದೆ ಸೋಲುತ್ತಿದೆ. ಗಂಡಿದೆ ಕೆಣಕುತ್ತಿದೆ, ನನ್ನಿದೆ ಸೋಲುತ್ತಿದೆ. ಅಪ್ಪಗೆ ನೀಡಿ ರಸಿಕ, ಒಲವಿನ ದಾಹ ತಣಿಸುವ.
ಕುಲುಕಲಿ ಕುಲುಕುತಲಿ ಕಾಡಬೇಡ ನೀನು ಪ್ರೀತಿಯಲಿ ಏಕಾಂತದಲ್ಲಿ ನನ್ನ ಸೇರು ನೀನು ಆಸೆಗಳ ಕೆದರಿಡುವ ಕಾಲ ಬಂತು ಈಗ ಮೀಸೆಯನ್ನು ತಿರುತ್ತಿರುವುದಲಿ ಅಪ್ಪು ನನ್ನ ಬೇಗ ಚೆಂದುಟಿಯ ಚುಂಬಿಸಲೇ ಅಪ್ಪಣೆ ಬೇಕಿದೆ ಚೆಂದುಟಿಯ ಚುಂಬಿಸಲೇ ಅಪ್ಪಣೆ ಬೇಕಿದೆ ಆರಿಸು ನಾಚಿಕೆ ದೀಪ ಒಲವಿನ ದಾಹವ ತಣಿಸುವ ಒಲವಿನ ದಾಹವ ತಣಿಸುವ ಚಿಟಪಟ ಚಿಟಪಟ ಚಿನಕುಳಿ ಕಿಲ ಕಿಲ ನಗೆಯೇ ಬಳುವಳಿ ಚಿಟಪಟ ಚಿಟಪಟ ಚಿನಕುಳಿ ಕಿಲ ಕಿಲ ನಗೆಯೇ ಬಳುವಳಿ ಲಾವಣ್ಯ ಹೂ ಬಿಡ್ಸಿ ನನ್ ಕೈಯ ಅರ ಕಟ್ಟಿವ್ನಿ ತಗ. ಅರೆ ಇದ್ಯಾ ಕಣ್ಣಾಗ ನೀರು? ಅಳದೆ ಇನ್ನೇನ್ ಮಾಡ್ಲಿ, ನೇಣು ಹಾಕೊಂಡ್ ಸಾಯ್ಲ. ಯಾಕ್ರಿ ಹಿಂಗೆಲ್ಲ ಮಾಡ್ತೀರಾ? ನೀವ್ ನಿಮ್ನ ಏನಂತ ತಿಳ್ಕೊಂಡಿದ್ದೀರಾ? ದೇವ್ರು ಅಂತ ತಿಳ್ಕೊಂಡಿದ್ದೀರಾ? ಜೀವನ ಪೂರ್ತಿ ಕಷ್ಟಪಟ್ಟು ಸಾಯ್ಬೇಕು ಅಂತ ನಿರ್ಧಾರ ಮಾಡಿದ್ದೀರಾ? ಅಂತದೇನಾಯ್ತು? ಸಾಕ್ ಸುಮ್ನೇರಿ, ಏನು ಗೊತ್ತಿಲ್ದೇ ಇರೋ ತರ ನಾಟಕ ಆಡ್ಬೇಡಿ. ಯಾರ್ಯಾರು ಮಾಡಿರೋ ತಪ್ಪನ್ನ ನಿಮ್ ತಲೆ ಮೇಲೆ ಹಾಕೊಂಡು ಬೀದಿ ಪಾಲಾದ್ರಿ. ಬಾಯಿಗೆ ಬಂದಂಗ್ ಬೈದ್ ಲಕ್ಷ್ಮಿನ ಹೃದಯದಲ್ಲಿ ಇಟ್ಕೊಂಡು ಪೂಜಿಸ್ತಾ ಇದ್ದೀರಾ. ತಾಯಿನೇ ಆಗೋದಿಲ್ಲ ಅಂತ ಗೊತ್ತಿದ್ರು ನನಗ್ ತಾಳಿ ಕಟ್ಟಿದ್ದೀರಾ. ನೀವ್ ಮಾಡಿದ್ ಸರಿನಾ? ತ್ಯಾಗ ಹತೋಟಿಲಿದ್ರೆ ತ್ಯಾಗ ಅನ್ಸ್ಕೊಳತ್ತೆ, ಮಿತಿ ಮೀರಿದ್ರೆ ಮುಠಾಳ್ತನ ಅನ್ಸ್ಕೊಳತ್ತೆ. ಪ್ರೀತಿನಾಗೆ ಏನ್ ಸಿಗ್ತದೆ ಅಂತ ಯೋಚನೆ ಮಾಡೋದು ವ್ಯಾಪಾರ. ಪ್ರೀತಿ ಸಿಕ್ಕರೆ ಸಾಕು ಅನ್ನೋದು ಸಂಬಂಧ. ನೀ ಇಟ್ಟೋದ್ ಗಂಟ ಹೇಳ್ದಲ್ಲ ಕಷ್ಟ ಕಷ್ಟ ಅಂತ, ಇದ್ಯಾವುದು ಕಷ್ಟ ಅಲ್ಲ. ಆ ಲಕ್ಷ್ಮಿ ಜೊತೆ ಇರೋ ಗಂಟ ಅವಳು ಮ್ಯಾಗ ಎಷ್ಟು ಪ್ರೀತಿ ಮಡಗಿದ್ದೆ ಅಂತ ಗೊತ್ತೇ ಇರ್ಲಿಲ್ಲ. ದೂರ ಆದ್ಮ್ಯಾಗ ತಾನೇ ಗೊತ್ತಾಗಿದ್ದು. ಅದು ಒಳ್ಳೇದೇ ಅಲ್ಲೇನು? ನಾನಿನ್ ಲಗ್ನ ಆಗದಿದ್ರೆ ನೀ ಈಟೋದ್ ಗಂಟ ತೋರಿಸ್ದಲ್ಲ ಪ್ರೀತಿ ಭಕ್ತಿ ಇವೆಲ್ಲ ನೋಡಕ್ಕಾಯ್ತಿತ್ತೇನು? ನಮಸ್ಕಾರ. ನಮಸ್ಕಾರ. ನಾನು ವಿಜಯ್ ತಂದೆ ರಾಜಗೋಪಾಲ್, ನನ್ನ ಹೆಂಡತಿ, ನನ್ನ ಮಗ ವಿಜಯ್. ನಮಸ್ಕಾರ. ಸಂತೋಷ, ಬನ್ನಿ ಒಳಗೆ. ಆಯ್ತು. ಕೂತ್ಕೊಳ್ಳಿ. ಲಕ್ಷ್ಮಿ, ಯಾರು ಬಂದಿದ್ದಾರೆ ನೋಡು. ಇವರು ನನ್ನ ತಾಯಿ, ಈಕೆ ನನ್ನ ಮಗಳು, ಆಕೆ ನನ್ನ ಹೆಂಡತಿ. ನಮಸ್ಕಾರ. ನಡಿಬಾರ್ದು ನಡೆದೋಯ್ತು. ಎಲ್ಲಿ ತಾವು ನಮ್ಮ ಮನೆಗೆ ಬರೋದಿಲ್ವೋ ಅಂತ ಅನ್ಕೊಂಡಿದ್ದೆ. ನಾವಾಗೆ ಬಂದು ನಿಮ್ಮನ್ನು ಕೇಳೋಣ ಅಂತಂದ್ರೆ ಮುಖ ಇರಲಿಲ್ಲ. ಈಗ ಯಾಕದಲ್ಲ, ಬಿಡಿ, ನಡೆದದ್ದೆಲ್ಲ ಮರ್ತು ಸಂಬಂಧ ಬೆಳೆಸೋಣ. ನಿಮ್ ಕೈಲಿ ಹೇಗಾಗುತ್ತೋ ಹಾಗೆ ಮದುವೆ ಮಾಡ್ಕೊಡಿ. ನಮ್ಮೂರಲ್ಲಿ ರಿಸೆಪ್ಷನ್ ಇಟ್ಕೋತೀವಿ. ನಿಶ್ಚಿತಾರ್ಥ ಮಾಡ್ಕೊಳ್ಳೋಣ ಅಂತಾನೆ ಬಂದಿದೀವಿ. 3 ದಿನ ಇಲ್ಲೇ ಇದ್ದು ಮದ್ವೆ ಮುಗಿಸ್ಕೊಂಡೇ ಹೋಗ್ತೀವಿ. ಗಾಬರಿ ಆಗ್ಬೇಡಿ, ಮುಹೂರ್ತ ನೋಡ್ಕೊಂಡು ಬಂದಿದ್ದೀನಿ. ನಿಮ್ಮ ಆಚಾರದಂತೆ ಮದುವೆ ಮಾಡ್ಕೊಡಿ. ನರಸಿಂಹ, ಅಜ್ಜಿ ಅಜ್ಜಿ, ಹುಡುಗನ್ ಕಡೆಯವ್ರು ಬಂದು ಲಕ್ಷ್ಮಿನ ಒಪ್ಕೊಂಡ್ಬಿಟ್ರು ಕಣಪ್ಪ. ಹಂಗೇನಜ್ಜಿ? ಎಂತ ಇಸ್ಯ ಹೇಳ್ದೆ, ನಿನ್ ಬಾಯಿಗೆ ಸಕ್ಕರೆ ಹಾಕ್ಬೇಕು. ಸ್ಯಾನೆ ನಾಟಕ ಆಡ್ಬೇಡ ನರಸಿಂಹ, ಇದೆಲ್ಲ ನೀನೇ ಮಾತು. ಕೈಗೆ ಎಟ್ಟಗದಲ್ಲಿರೋ ಅಷ್ಟು ಎತ್ತರ ಬೆಳಿಬೇಡ ನರಸಿಂಹ. ಜನ ದೇವ್ರು ಅಂತ. ಇದ್ರಿಂದ ನೀನು ಇಸ್ಯ ಗೊತ್ತಾದ್ರೆ ಅವಳು ಮದುವೆಗೆ ಒಪ್ಪಕ್ಕಿಲ್ಲ. ಅದಕ್ಕೆ ಅವ್ರಿಗೂ ಹೇಳ್ಬಿಟ್ಟಿವ್ನಿ, ಇದರಿಂದ ನೀವ್ ಅಂತ ಹೇಳ್ಬೇಡಿ ಅಂತ. ನೀನು ಹೇಳ್ಬೇಡ ಕಣಪ್ಪ. ಒಟ್ಟಲ್ಲಿ ಅವಳಿಗೂ ಒಂದು ದಿಕ್ಕು ಅಂತ ಆಯ್ತಲ್ಲ, ನನಗಷ್ಟೇ ಸಾಕಪ್ಪ. ಅಜ್ಜಿ, ನನ್ನ ಹೆಂಡ್ರು ಲಾವಣ್ಯ ಕಣಜ್ಜಿ. ಎಲ್ಲಾ ದಿಢೀರ್ನೆ ನಡೆದೋಯ್ತು, ಅದಕ್ಕೆ ಏನು ಹೇಳಕ್ ಆಗ್ಲಿಲ್ಲ. ನೋಡಮ್ಮ, ಇವನಿಗೆ ತನಗೆ ಅಂತ ಏನು ಮಾಡ್ಕೊಳಕ್ ಬರಲ್ಲ. ನೀನಾದ್ರೂ ಸ್ವಲ್ಪ ಹೇಳ್ಕೊಡಮ್ಮ. ಅವರಿಂದ ನಾನೇ ಹೇಳಿಸ್ಕೋಬೇಕಾದ ಬೇಕಾದಷ್ಟಿದೆ, ನಾನೇನ್ ಹೇಳ್ಕೊಡ್ಲಿ? ಸರಿ ಹೋಯ್ತು.
ತಿದ್ದೋಳ್ ಬಂದಿದ್ದಾಳೆ ಅನ್ಕೊಂಡ್ರೆ ಬೆಂತಟ್ಟೋಳ್ನ ಕಟ್ಕೊಂಡಿದ್ಯಾ? ಎಲ್ಲ ಸರಿ ಹೋಯ್ತು. ಈಗ್ಲಾದ್ರೂ ಮನೆಗ್ ಬಾಪ್ಪ, ನಿಜ ಏನು ಅಂತ ನಾನ್ ಹೇಳ್ತೀನಿ. ಲಕ್ಷ್ಮಿ ನಿನ್ನ ಕ್ಷಮಿಸ್ಬಿಡ್ತಾಳೆ. ಲಕ್ಷ್ಮಿ ನನ್ನ ಕ್ಷಮಿಸ್ಬಿಡ್ತಾಳೆ ಕಣಜ್ಜಿ, ಆದ್ರೆ ಅವಳು ಕ್ಷಮಿಸ್ಕೊಳಕ್ಕಿಲ್ಲ. ಬೇರೆಯವ್ರು ನನ್ ಯಾಕೆ ಕೈ ಮಡಗಿದ್ರೇನೆ ಅವಳು ಸುಮ್ಕಿರಕ್ಕಿಲ್ಲ, ಅವ್ನ ಕೊಚ್ಚ ಹಾಕೋರ್ಗೂ ಬಿಡಕ್ಕಿಲ್ಲ. ಈಗ ಅವಳೇ ನನ್ ಯಾಕೆ ಕೈ ಮಾಡ್ಬಿಟ್ಟವಳೆ, ಸುಮ್ಕಿರ್ತಾಳೆ ನಜ್ಜಿ. ಅದೇನೋ ನನಗ್ ಗೊತ್ತಿಲ್ಲ. ಸರಿಯಪ್ಪ, ನಾನ್ ಬರ್ತೀನಿ. ಇರಜ್ಜಿ, ಕತ್ಲಾಗೈತೆ, ಬಿಟ್ಟು ಬರ್ತೀನಿ. ನಾನೇನು 16 ವರ್ಷದ ಹುಡುಗಿನ? ನಾನೇ ಯಾರ ಮೇಲೆ ಬಿದ್ರೂನು ಯಾರು ನನ್ನ ಕಡೆ ತಿರುಗಿ ನೋಡಲ್ಲ. ಬರ್ತೀನಿ. ವಾಟ್ ಇಸ್ ಸೆಲೆಕ್ಷನ್? ನಾನ್ ಸೆಲೆಕ್ಟ್ ಮಾಡಿದ್ರು ಇಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಮತ್ತೆ ಇನ್ಯಾರು ಸೆಲೆಕ್ಟ್ ಮಾಡಿದ್ರು? ಅದೇ ನಮ್ ನರ್ಸಿಂಗ್. ಲಕ್ಷ್ಮಿ, ಲಕ್ಷ್ಮಿ, ಪ್ಲೀಸ್ ಲಕ್ಷ್ಮಿ, ನನ್ ಮಾತು ಕೇಳು. ನಿಂತ್ಕೋ ಲಕ್ಷ್ಮಿ. ಲಕ್ಷ್ಮಿ, ಲಕ್ಷ್ಮಿ ಏನು ಹೋಗ್ತಿದ್ಯಾ? ಲಕ್ಷ್ಮಿ, 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 ಸ್ಟಾಪ್ ದಿಸ್ ನಾನ್ಸೆನ್ಸ್. ಲಕ್ಷ್ಮಿ, ನಿಂಗೆ ಯಾಕೋ ಅತಿ ಆಯ್ತು. ಚಿನ್ನದಂತ ಅಣ್ಣನ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತಾ ಇದೆಯಲ್ಲ, ನಿನ್ಗೇನಾದ್ರೂ ಬುದ್ಧಿ ಇದೆಯಾ? ನಿಮ್ಮ ಅಣ್ಣ ನನ್ನ ಮೇಲೆ ಕೈ ಮಾಡಿ ತಪ್ಪು ಮಾಡ್ದ ನಿಜ. ಆಮೇಲೆ ನನ್ನ ಮನೆಗೆ ಬಂದು ನನ್ನ ಕಾಲು ಹಿಡ್ಕೊಂಡು ಕ್ಷಮೆ ಕೇಳ್ದ. ಆದ್ರೆ ನಾನು ಅವನ್ ಅವಮಾನ ಮಾಡಿ ಕಳಿಸ್ಬಿಟ್ಟೆ ಲಕ್ಷ್ಮಿ. ಹೌದಮ್ಮ, ಅದಷ್ಟೇನ ಮಾಡದೇ ಇರೋ ತಪ್ಪಿಗೆ ನಾನು ಜೀವನ ಅವನ್ ದೇವರಾಗಿ ಬಂದು ನನ್ನ ಕಾಪಾಡ್ದ. ಪಾಪ, ಈ ಗಲಾಟೆಯಲ್ಲಿ ಲಾವಣ್ಯ ಹೊಟ್ಟೆ ಚಾಕು ಹಾಕ್ಬಿಟ್ರು. ಚೆನ್ನಾಗಿ ತಿಳಿಯೋದಕ್ಕೂ ಮುಂಚೆ ಅವಳು ಕುತ್ತಿಗೆ ಏನೋ ಒಂದು ತಪ್ಪು ಮಾಡ್ದ ಅನ್ಬಿಟ್ಟು